ಕೇಳಿಸ್ತಾ ಈಗ ನಾವು ಗಣಿತದಲ್ಲಿ ಮೊದಲ 3 ಪಾಠಗಳನ್ನ ಮುಗಿಸಿದೀವಿ. ಯಾವ್ಯಾವುದು? ಈಗೇನೆ ತಾನೇ ವರ್ಗ ಸಮೀಕರಣಗಳು ಪಾಠವನ್ನು ಸೇರ್ಕೊಂಡು ಒಟ್ಟಲ್ಲಿಗೆ 4 ಪಾಠಗಳು ಮುಕ್ತಾಯ ಆಗಿದೆ. ಈಗ ಮುಂದಿನ ಪಾಠ ಸಮಾಂತರ ಶ್ರೇಣಿಗಳು. ಸಮಾಂತರ ಶ್ರೇಣಿಗಳ ಪಾಠಕ್ಕೆ ಹೋಗೋದಕ್ಕಿಂತ ಮುಂಚೆ ನಾನು ಕಳೆದ ವಾರ ಪ್ರಜಾವಾಣಿ ಪೇಪರ್ ಅನ್ನು ಭಾನುವಾರದ ಪ್ರಜಾವಾಣಿ ಪೇಪರ್ ಅನ್ನು ಓದಬೇಕಾದ್ರೆ ಅಲ್ಲಿ ಹೊಸ ಪುಸ್ತಕಗಳು ಯಾವ್ದಾದ್ರು ರಿಲೀಸ್ ಆದ್ರೆ ಅದ್ರ ಬಗ್ಗೆ ಒಂದು ಆರ್ಟಿಕಲ್ ಬಂದಿತ್ತು. ಸಣ್ಣ ಸಂಕ್ಷಿಪ್ತವಾಗಿ ಒಂದು ವಿವರಣೆಯನ್ನು ನೀಡಿರ್ತಾರೆ. ಆ ಪುಸ್ತಕವನ್ನು ಬರೆದಿರ್ತಕ್ಕಂಥವ್ರು ಕವಿ ಯಾರು ಅಥವಾ ಆ ಪುಸ್ತಕವನ್ನು ಬರೆದಿರ್ತಕ್ಕಂಥ ರೈಟರ್ ಯಾರು ಮತ್ತೆ ಅದರಲ್ಲಿ ಯಾವ ವಿಚಾರವನ್ನು ಒಳಗೊಂಡಿದೆ ಅಂತಕ್ಕಂಥದ್ದನ್ನು ಬರೆದಿರ್ತಾರೆ. ನನಗೆ ಆವಾಗ ಅಲ್ಲಿಗೆ ಕಣ್ಣಿಗೆ ಬಿದ್ದಿದ್ದು ಈ ಪುಸ್ತಕ ವಿಜ್ಞಾನ ದೀಪಗಳು ಅಂತಕ್ಕಂಥ ಪುಸ್ತಕ. ಈ ವಿಜ್ಞಾನ ದೀಪಗಳು ಅಂತಕ್ಕಂಥ ಪುಸ್ತಕವನ್ನ ಪ್ರೊಫೆಸರ್ ಘನಶ್ಯಾಮ್ ಅಂತಕ್ಕಂಥವ್ರು ಬರೆದಿದ್ದಾರೆ. ಅಲ್ಲಿರ್ತಕ್ಕಂಥ ವಿಚಾರವನ್ನು ಓದಿದಾಗ ನನಗೆ ಒಂದ್ ಸ್ವಲ್ಪ ಆಸಕ್ತಿ ಅಂತ ಅನ್ನಿಸ್ತು. ಸೊ ಅವರು ಏನ್ ಹೇಳಿದ್ದಾರೆ ಈ ಪುಸ್ತಕಗಳಲ್ಲಿ ಅಂತ ಹೇಳಿದ್ರೆ, ಇದುವರೆಗೂ ನಮ್ಮ ವಿಜ್ಞಾನ ಕ್ಷೇತ್ರದಲ್ಲಿ ಮತ್ತು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರ್ತಕ್ಕಂಥ ವಿಜ್ಞಾನಿಗಳ ಸಾಧನೆ ಬಗ್ಗೆ ಬರೆದಿದ್ದಾರೆ. ಅಂದ್ರೆ ಈಗ ಉದಾಹರಣೆಗೆ ಸಾಕಷ್ಟು ಜನಕ್ಕೆ ನಮಗೆ ನೊಬೆಲ್ ಪ್ರೈಸ್ ಬಂದಿದೆ, ಮತ್ತೊಂದು ಅನೇಕ ವಿಚಾರಗಳು ಬಂದಿದೆ, ಅನೇಕ ಪ್ರಶಸ್ತಿಗಳು ಬಂದಿದೆ. ಇದ್ರ ಬಗ್ಗೆ ಈ ಪುಸ್ತಕದಲ್ಲಿ ಅವರ ಜೀವನದ ಹೋರಾಟ ಹೇಗಿತ್ತು, ಅವರು ಏನು ಯಾವುದೇ ನೀವು ನಮಗೆ ಗೊತ್ತಿರೋ ರೀತಿಯಲ್ಲಿ ನಾನು ಸಾಕಷ್ಟು ಸರಿ ಹೇಳ್ತೀನಿ, ಬಹಳಷ್ಟು ಸಾಧಕರು ಮತ್ತು ಇವತ್ತಿನ ಪ್ರಪಂಚದ ಬಹಳಷ್ಟು ಶ್ರೀಮಂತರು ಅವರೆಲ್ಲರೂ ಕೂಡ 80%ಕ್ಕಿಂತ ಹೆಚ್ಚಿನ ಜನ ಬಡತನ ಕುಟುಂಬದಿಂದನೇ ಹಳ್ಳಿಗಳಿಂದನೇ ಬಂದಿರತಕ್ಕಂಥವ್ರು ಇದ್ದಾರೆ. ಹಾಗಾಗಿ ನೀವು ಕೂಡ ಹಳ್ಳಿಗಳ ಮಕ್ಕಳಾಗಿರ್ತಕ್ಕಂಥಾಗಿರೋದ್ರಿಂದ ನೀವು ಕೂಡ ಸಾಧನೆ ಮಾಡ್ಲಿಕ್ಕೆ ಅವಕಾಶ ಇದೆ. ಆ ಬಡತನವನ್ನ ಮತ್ತೆ ಬೇರೆ ಯಾವುದೋ ಒಂದು ನೆಪ ಒಡ್ಡಿ ನಿಮ್ಮ ಸಾಧನೆಯಿಂದ ಹಿಂದಿರಬಾರ್ದು ಅಂತಕ್ಕಂಥ ವಿಚಾರವನ್ನ ಹೇಳ್ತಾ ಇರ್ತೀನಿ. ಈ ಪುಸ್ತಕದಲ್ಲಿ ಅವರು ಸುಮಾರು 65 ವಿಜ್ಞಾನಿಗಳ ಅವರ ಸಾಧನೆ ಮತ್ತು ಅವರ ಹಿನ್ನೆಲೆಯನ್ನ ಬರೆದಿದ್ದಾರೆ. ತುಂಬಾ ಚೆನ್ನಾಗಿದೆ ಈ ಪುಸ್ತಕ. ಹಾಗಾಗಿ ನಾನು ಅವಾಗಲೇ ತಕ್ಷಣ ಅಲ್ಲಿ ಫೋನ್ ನಂಬರ್ ಕೊಟ್ಟಿದ್ರು, ಅವರಿಗೆ ಫೋನ್ ಮಾಡಿದೆ ಘನಶ್ಯಾಮ್. ಸೊ ದೊಡ್ಡವ್ರು ಯಾವಾಗ್ಲೂ ದೊಡ್ಡವ್ರೆ ಅನ್ನೋದಕ್ಕೆ ಅವ್ರು ಎಷ್ಟು ಚೆನ್ನಾಗಿ ಮಾತಾಡಿದ್ರು ಅಂದ್ರೆ, ಸರ್ ನೀವು ಏನ್ ಮಾಡ್ತಾ ಇದ್ದೀರಾ, ನಾನು ಶಿಕ್ಷಕರಾಗಿ, ಸರ್ ನಿಮಗೆ ಯಾಕೆ ಬೇಕು ನನ್ನ ಪುಸ್ತಕ ಅಂತ ಕೇಳಿ. ಸರ್ ನಾನು ಪಾಠ ಮಾಡ್ತೇನೆ, ವಿಜ್ಞಾನ ಮತ್ತು ಗಣಿತವನ್ನು ಪಾಠ ಮಾಡ್ತಾ ಇರ್ತೀನಿ, ನನ್ನ ಶಾಲೆ ಮಕ್ಕಳಿಗೆ ಅದು ಪ್ರೇರಣೆ ಆಗಲಿ ಅಂತಕ್ಕಂಥ ದೃಷ್ಟಿಯಿಂದ ಈ ಪುಸ್ತಕವನ್ನ ತಗೊಳಕ್ ಇಷ್ಟಪಟ್ಟಿದ್ದೀನಿ ಅಂತ. ಆಯ್ತು ಸರ್, ಸರ್ ದುಡ್ಡು ಎಷ್ಟು ಕಳಿಸ್ಬೇಕು, ಫೋನ್ ಪೇ ಮಾಡೋಣ, ಗೂಗಲ್ ಪೇ ಮಾಡೋಣ ಅಂತ. ಸರ್ ನೀವು ಏನು ಮಾಡಬೇಡಿ, ನಾನು ಪುಸ್ತಕ ಕಳಿಸ್ತೀನಿ, ನೀವು ಪುಸ್ತಕ ತಲುಪಿದ ಮೇಲೆ ನನಗೆ ದುಡ್ಡು ಕಳಿಸ್ಬೇಕು. ಯೂಶಲಿ ಇವತ್ತಿನ ವರ್ತಕರು ಅಥವಾ ವ್ಯಾಪಾರಿಗಳಾಗಿರ್ತಾರೆ, ಫಸ್ಟ್ ನಾವು ದುಡ್ಡು ಹಾಕ್ಬೇಕು, ನಂತರ ಆ ಪುಸ್ತಕ ಕಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಆದ್ರೆ ಅವರು ತಕ್ಷಣ 2 ದಿನಕ್ಕೆ ನನಗೆ ಆ ಪುಸ್ತಕ ಕಳಿಸಿದ್ರು. ನಾನು ಪೋಸ್ಟಲ್ ಅಡ್ರೆಸ್ ಕಳಿಸಿ ಸಾಕು, ನೀವು ವಾಟ್ಸ್ಆಪ್ ಮಾಡಿ ನನ್ನ ನಂಬರ್ಗೆ ನಾನು ಕಳಿಸಿದ್ರು. ಅದರಲ್ಲಿ ಮೊದಲನೇದನ್ನೇ ನಾನು ಓದಿದ್ದು ಎಷ್ಟು ಚೆನ್ನಾಗಿತ್ತು ಅದು ಅಂತ ಹೇಳಿದ್ರೆ, ಮೊದಲನೇ ಕಥೆ ಇರ್ತಕ್ಕಂಥದ್ದು ಏನಪ್ಪ ಅಂತ ಹೇಳಿದ್ರೆ, ನೋಡಿ ಇಲ್ಲಿದೆ, ಆಲ್ಫ್ರೆಡ್ ಬರ್ನಾರ್ಡ್ ನೋಬೆಲ್ ಅಂತಕ್ಕಂಥ ಬಗ್ಗೆ, ಆಲ್ಫ್ರೆಡ್ ನೋಬೆಲ್ ಅಂತಕ್ಕಂಥ ಒಬ್ಬ ಸಾಧಕನ ಬಗ್ಗೆ ಇರ್ತಕ್ಕಂಥ ಏನಿದೆ ಆ ಕಥೆ ಅಂತ ಹೇಳಿದ್ರೆ, ನಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ವಿಜ್ಞಾನ ಕ್ಷೇತ್ರದಲ್ಲಿ ಇವತ್ತು ಏನಾದ್ರೂ ಅತ್ಯಮೂಲ್ಯವಾಗಿರ್ತಕ್ಕಂಥ ಸಾಧನೆಯನ್ನ ಮಾಡಿದ್ರೆ ನೊಬೆಲ್ ಪ್ರಶಸ್ತಿಯನ್ನು ಕೊಡ್ತಾರೆ. ಕೇವಲ ವಿಜ್ಞಾನ ಕ್ಷೇತ್ರದಲ್ಲಿ ಅಷ್ಟೇ ಕೊಡೋದಿಲ್ಲ, ಇವತ್ತು ಸಾಹಿತ್ಯಕ್ಕೆ, ಶಾಂತಿಗೆ, ಭೌತ ವಿಜ್ಞಾನಕ್ಕೆ, ಪರಿಸರ ವಿಜ್ಞಾನಕ್ಕೆ, ಜೀವ ವಿಜ್ಞಾನಕ್ಕೆ, ಮತ್ತೆ ಇನ್ನ ಒಟ್ಟು 6 ಕ್ಷೇತ್ರದಲ್ಲಿ ಸಾಧನೆ ಮಾಡಿರ್ತಕ್ಕಂಥವರಿಗೆ ನೊಬೆಲ್ ಪ್ರಶಸ್ತಿಯನ್ನು ಕೊಡ್ತಾರೆ. ಅರ್ಥಶಾಸ್ತ್ರ, ಈ ಅರ್ಥಶಾಸ್ತ್ರಕ್ಕೆ ಸೇರಿ 6 ಕ್ಷೇತ್ರದಲ್ಲಿ ಏನಾದರೂ ಅದ್ವಿತೀಯವಾಗಿರ್ತಕ್ಕಂಥ ಸಾಧನೆಯನ್ನು ಮಾಡಿದ್ರೆ ನೊಬೆಲ್ ಪ್ರಶಸ್ತಿಯನ್ನು ಕೊಡ್ತಾರೆ. ಸೊ ಆ ನೊಬೆಲ್ ಪ್ರಶಸ್ತಿ ಹೇಗೆ ಹುಟ್ಟಿತು ಅಂತಕ್ಕಂಥದ್ದನ್ನು ಮಾಡ್ತಿದ್ದಾರೆ. ಸೊ ಆಲ್ಫ್ರೆಡ್ ನೋಬೆಲ್ ಅಂತಕ್ಕಂಥವ್ನು ಒಬ್ಬ ವಿಜ್ಞಾನಿ, ಒಬ್ಬ ದೊಡ್ಡ ಫ್ಯಾಕ್ಟರಿಯನ್ನು ಇಟ್ಕೊಂಡಿರ್ತಕ್ಕಂಥ ಒಬ್ಬ ಸಾಧಕ. ಅವನೇನ್ ಮಾಡ್ತಾನಪ್ಪ ಅಂತ ಹೇಳಿದ್ರೆ, ಅಲ್ಲಿ ಸೊ ನೋಡಿ ಗ್ಲಿಸರೈಲ್ ಟ್ರೈನೈಟ್ರೈಟ್ ಅಂತಕ್ಕಂಥ ಒಂದು ಫ್ಯಾಕ್ಟರಿಯನ್ನು ಮಾಡಿರ್ತಾನೆ. ಅದು ಸ್ಫೋಟಿಸ್ಲಿಕ್ಕೆ ಇದು ಮಾಡಿರ್ತಾರೆ. ಸೊ ಅದರದ್ದು ಒಂದು ಗುಣ ಏನಪ್ಪಾ ಅಂತ ಹೇಳಿದ್ರೆ, ಅದು ಕೆಲವು ಕಾರಣದಿಂದ ತಾನಾಗೆ ಬೆಂಕಿ ಹತ್ಕೊಂಡು ಸ್ಫೋಟ ಆಗ್ತಾ ಇರುತ್ತೆ. ಇವನೇನ್ ಮಾಡ್ತಾನಪ್ಪ, ಒಂದಿನ ಅವ್ರ ಫ್ಯಾಕ್ಟ್ರಿಗೆ ಹೋಗಕ್ಕೆ ಅಂತ ಬೆಳಿಗ್ಗೆ ಹೊರಡ್ತಾ ಇರ್ತಾನೆ. ಆ ಹೊರಡ್ತಕ್ಕಂಥ ಸಂದರ್ಭದಲ್ಲಿ ಆ
ಫ್ಯಾಕ್ಟರಿಯ ಒಬ್ಬ ಗೇಟ್ ಕೀಪರ್ ಏನಿರ್ತಾನೆ, ಆ ಗೇಟ್ ಕೀಪರ್ ಓಡ್ ಬಂದ್ಬಿಟ್ಟು, ಸರ್ ಹಿಂಗೆ ನಿಮ್ಮ ಫ್ಯಾಕ್ಟ್ರಿಗೆ ಬೆಂಕಿ ಹತ್ಕೊಂಡ್ಬಿಡ್ತು, ಸ್ಫೋಟ ಆಗ್ಬಿಟ್ಟು ಬೆಂಕಿ ಹತ್ಕೊಂಡು ಇಡೀ ಫ್ಯಾಕ್ಟರಿನ ಧ್ವಂಸ ಆಯ್ತು, ಅದರಲ್ಲಿರ್ತಕ್ಕಂಥ ಕೆಲವರು ನೌಕರರು ಮತ್ತೆ ನಿಮ್ಮ ತಮ್ಮನೂ ಕೂಡ ಅದರಲ್ಲಿರ್ತಕ್ಕಂಥವ್ರು ಸತ್ತೋಗಿದ್ದಾನೆ, ಒಂದ್ 2-3 ಜನ ತಮ್ಮಂದಿರು ಇರ್ತಾರೆ, ಒಬ್ಬ ತಮ್ಮ ಸತ್ತೋಗಿದ್ದಾನೆ ಅಂತಕ್ಕಂಥ ದಾರುಣ ಸುದ್ದಿಯನ್ನ ಹೇಳ್ತಾರೆ. ಆಗ ಊರಲ್ಲೆಲ್ಲ ಸೇರ್ಕೊಂಡು ನೀನ್ ಇಂಥ ಫ್ಯಾಕ್ಟರಿ ಮಾಡಿದೀಯಾ, ಸ್ಫೋಟಕದ ಫ್ಯಾಕ್ಟರಿ ಮಾಡಿದೀಯಾ ಅಂತ ಹೇಳ್ಬಿಟ್ಟು ಆ ನೋಬೆಲ್ ಆಲ್ಫ್ರೆಡ್ ನೋಬೆಲ್ ಏನ್ ಹೇಳ್ತಾರೆ, ಆ ನೋಬೆಲ್ ಅನ್ನ ಊರಿಂದ ಬಂದು ಹೊರಗಾಕ್ತಾರೆ. ನೀವು ನಮ್ಮ ಊರಿಗೆ ಇರ್ಬೇಡ, ನೀನು ಹೊರಗೆ ಹೋಗುವಂತ ಬಹಿಷ್ಕಾರ ಹಾಕಿ ಹೊರಗೆ. ಆದ್ರೆ ಅವ್ನು ಭಾರಿ ಹಠವಾದಿ, ಅವ್ನು ಅನ್ಕೊಂಡಿದ್ದ ಕೆಲಸವನ್ನ ಸಾಧಿಸ್ತಾರೆ, ಬಿಡೋದೇ ಇಲ್ಲ. ಅವನೇನ್ ಮಾಡ್ತಾನೆ, ದೊಡ್ಡದೊಂದು ಹಡಗನ್ನ ತಗೊಂಡು ಆ ಹಡಗಿನಲ್ಲಿ ಸಮುದ್ರದಲ್ಲಿ ಅಲ್ಲೇನೆ ಮನೆ ಮಾಡ್ಕೊಂಡು ಅಲ್ಲೇನೆ ವಾಸ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಅಲ್ಲೂ ಕೂಡ ಇದ್ರ ಮೇಲೆ ನಿರಂತರವಾಗಿರ್ತಕ್ಕಂಥ ಅಧ್ಯಯನ ಮಾಡ್ತಾರೆ, ಅದರಲ್ಲಿ ಗ್ಲಿಸರಾಲ್ ಟ್ರೈನೈಟ್ರೈಡ್. ಸೊ ಒಂದು ದಿನ ಬಹಳಷ್ಟು ರೀತಿಯಲ್ಲಿ ಯೋಚನೆ ಮಾಡ್ತಾನೆ, ಇದನ್ನ ಹೆಂಗೆ ತಾಂತಾಕ್ಷಣ ನಮಗೆ ಬೇಕು ಅಂದಾಗ ಸ್ಫೋಟ ಮಾಡಬೇಕು, ಆ ತರ ಆವಿಷ್ಕಾರ ಮಾಡಬೇಕು, ತಾನಾಗೆ ಸ್ಫೋಟ ಆಗದಂಗೆ ಮಾಡ್ತಕ್ಕಂಥ ರೀತಿ ನೀತಿ ಹೇಗೆ ಅಂತ ಬಹಳಷ್ಟು ಪರೀಕ್ಷೆಗಳನ್ನು ಮಾಡ್ತೇನೆ. ಆದ್ರೂ ಅವ್ನು ಸಕ್ಸಸ್ ಆಗದೇ ಇಲ್ಲ. ನಾನು ಆಗ್ಲೇ ಹೇಳ್ದಂಗೆ ಅವನ ಅಟಮಾರಿ ತನ್ನ ಪ್ರಯತ್ನವನ್ನು ಬಿಡೋದಿಲ್ಲ. ನೀವು ಆದ್ರೆ 1-2 ಪ್ರಯತ್ನದಾಗೆ ಸುಮ್ಮನೆ ಆಗ್ಬಿಡ್ತೀವಿ, ಪ್ರಯತ್ನನೇ ಮಾಡದಲ್ಲೇ ಸುಮ್ಮನೆ ಆಗದಲ್ಲೂ ಇದೆ. ಅವಾಗ ಅವನೇನ್ ಮಾಡ್ತಾನೆ, ಒಂದಿನ ಅದು ಕೂತಿರ್ತಾನೆ, ಆ ಗ್ಲಿಸರಾಲ್ ಟ್ರೈನೈಟ್ರೇಟ್ ಇದು ಆ ಡಬ್ಬ ಅದ್ರ ತುಂಬಿರ್ತಕ್ಕಂಥ ಬಾಕ್ಸ್ ಅವನ ಮುಂದ್ಗಡೆ ಇರುತ್ತೆ, ಅದರಿಂದ ಒಂದನಿ ಲೀಕ್ ಆಗುತ್ತೆ. ಅವನಿಗೆ ಮತ್ತೆ ಲೀಕ್ ಆಯ್ತಲ್ಲ ಅಂತ ಸಿಟ್ಟು ಬಂದ್ಬಿಡುತ್ತೆ, ಕಾಲ ಬದಿತಾನೆ. ಮತ್ತೊಂದನಿ ಲೀಕ್ ಆಗುತ್ತೆ, ಮತ್ತು ಸಿಟ್ಟು ಬಂದು ಮತ್ತೆ ಕಾಲ ಬರುತ್ತೆ, ಮತ್ತೆ 3ನೇ ಹನಿ ಲೀಕ್ ಆಗುತ್ತೆ. ಅವನಿಗನ್ಸುತ್ತೆ ಈಗ ಲೀಕ್ ಆಗಕ್ಕೆ ಶುರುವಾಯ್ತು, ಈಗ ಮತ್ತಿದು ಸ್ಫೋಟ ಆಗಿ ನನ್ನ ಹಡಗನ್ನು ತಿಂದ್ಬಿಡುತ್ತೆ, ಈಗ ಇದು ಬೆಂಕಿ ಹತ್ಕೊಂಡು ಉರಿಯುತ್ತೆ ಅಂತ. ಆದ್ರೆ ಅಲ್ಲೇನ್ ಮಾಡುತ್ತೆ ಅದು, ಸೊ ಹೋಗ್ಬಿಟ್ಟು ಅದು ಅಲ್ಲೇ ಇರ್ತಕ್ಕಂಥ ಇದ್ರ ಜೊತೆಗೆ ಒಂದು ಗ್ಲಿಸರೈಲ್ ಅಂತಕ್ಕಂಥದ್ದು, ಅದು ಮರದ ಪುಡಿ ಇರುತ್ತೆ, ಆ ಮರದ ಪುಡಿ ಜೊತೆಗೆ ಇನ್ನೊಂದು ರಾಸಾಯನಿಕ ಜೊತೆಗೆ ಮಿಶ್ರಣ ಆಗ್ತಾ ಇರುತ್ತೆ. ಆ ಮಿಶ್ರಣ ಆದ ತಕ್ಷಣ ಅದು ಸ್ಫೋಟ ಆಗಕ್ಕೆ ಶುರು ಆಗುತ್ತೆ. ಅವನಿಗೆ ಇವಾಗ ತಕ್ಷಣ ಜ್ಞಾನೋದಯ ಆಗುತ್ತೆ, ಓಹೋ ಹಾಗಾದ್ರೆ ಇದು ಈ ಮಿಶ್ರಣದ ಜೊತೆಗೆ ಇದನ್ನ ನಾವು ಸೇರಿಸಿದ್ರೆ ಇದು ತಾನಾಗೆ ಸ್ಫೋಟ ಆಗೋದಿಲ್ಲ. ಅವಾಗ ಏನ್ ಮಾಡ್ತಾನೆ, ಆ ಇನ್ನೊಂದು ರಾಸಾಯನಿಕವನ್ನ ಮತ್ತೆ ಆ ಗ್ಲಿಸರೈಲ್ ಟ್ರೈನೈಟ್ರ್ ಅನ್ನ ಎರಡನ್ನು ಮಿಶ್ರಣ ಮಾಡಿಬಿಟ್ಟು ಡೈನಮೈಟ್ ಅಂತಕ್ಕಂಥ ಹೊಸ ಒಂದು ಉತ್ಪನ್ನವನ್ನು ಉತ್ಪತ್ತಿ ಮಾಡ್ತಾನೆ. ಆ ಡೈನಮೈಟ್ ಕಂಡುಹಿಡಿದಾಗ ಅವನಿಗೆ ಸಾಕಷ್ಟು ಪ್ರಖ್ಯಾತನಾಗ್ತಾನೆ. ಯಾಕಪ್ಪ ಅಂತ ಹೇಳಿದ್ರೆ ಅವತ್ತು ಈ ಬಂಡೆ ಬ್ಲಾಸ್ಟ್ ಮಾಡಬೇಕು, ಮತ್ತೊಂದೇನಾದ್ರೂ ಬ್ಲಾಸ್ಟ್ ಮಾಡಬೇಕು ಅಂದ್ರೆ ಬರೀ ಚಾಣ ತಗೊಂಡು ಸುತ್ತಿಗೆ ತಗೊಂಡು ಹೊಡ್ಕೊಂತ ಕುತ್ಕೋಬೇಕಿತ್ತು. ಇವ್ನು ಯಾವಾಗ ಡೈನಮೈಟ್ ಅನ್ನ ಕಂಡುಹಿಡಿದ್ನ, ಈ ಸ್ಫೋಟಕಕ್ಕೆ, ರಸ್ತೆಗಳನ್ನು ಮಾಡಲಿಕ್ಕೆ, ಗುಡ್ಡಗಾಡುಗಳನ್ನು ಮಾಡಲಿಕ್ಕೆ, ಕಲ್ಲು ಗಣಿಗಾರಿಕೆಗಳಲ್ಲಿ, ಗಣಿಗಾರಿಕೆಗಳಲ್ಲಿ ಸಾಕಷ್ಟು ಅನುಕೂಲಗಳು ಇದಾಯಿತು. ಇವನು ಆ ಡೈನಮೈಟ್ ಫ್ಯಾಕ್ಟರಿಯನ್ನು ಮಾಡ್ತಾನೆ. ಸಾಕಷ್ಟು ಹೆಸರು, ಸಾಕಷ್ಟು ದುಡ್ಡು ಬರುತ್ತೆ, ಎಣಿಸ್ಲಿಕ್ಕೆ ಆಗದಲ್ಲೇ ಅಷ್ಟು ದುಡ್ಡು ಬರುತ್ತೆ, ವಿಪರೀತ ದುಡ್ಡು ಬರುತ್ತೆ. ಆಗ ಏನ್ ಮಾಡ್ತಾನೆ, ಇವನೇನ್ ಮಾಡ್ತಾನೆ, ಒಂದು ದಿನ ಇವ್ರ ತಮ್ಮ ಸತ್ತೋಗ್ತಾನೆ. ಈ ತಮ್ಮ ಸತ್ತಂತ ಸಂದರ್ಭದಲ್ಲಿ ಅಚಾನಕ್ ಆಗಿ ಇವನು ಊರಲ್ಲಿ ಇರೋದಿಲ್ಲ, ಬರ್ತಾನೆ. ಜನ ಏನ್ ಅನ್ಕೊಂಡ್ಬಿಡ್ತಾರೆ, ಜನ ಮತ್ತೆ ಮಾಧ್ಯಮದವರೆಲ್ಲ ಏನ್ ಅನ್ಕೊಂಡ್ಬಿಡ್ತಾನೆ, ಇವನೇ ಆಲ್ಫ್ರೆಡ್ ನೋಬೆಲ್ ಸತ್ತೋಗಿದ್ದಾನೆ ಅಂತ ಅನ್ಕೊಂಡ್ಬಿಟ್ಟು ಆ ಪೇಪರ್ಗಳಲ್ಲಿ ಎಲ್ಲ ಏನಂತ ಹೆಡ್ಡಿಂಗ್ ಬಂದಿರುತ್ತಪ್ಪ ಅಂದ್ರೆ, ಸಾವಿನ ವ್ಯಾಪಾರಿಯ ಸಾವು ಅಂತ ಬಂದಿರುತ್ತೆ. ಅಂದ್ರೆ ಇವನು ಮೊದಲು ಆ ಸ್ಫೋಟಕದ ಫ್ಯಾಕ್ಟರಿ ಇದು ಮಾಡಿ ಭಾರಿ ಜನ ಸತ್ತೋಗ್ತಿದ್ರಲ್ಲ, ಅದಕ್ಕೆ ಇವನೇನೆ ಸತ್ತಿದ್ದಾನೆ ಅನ್ಕೊಂಡು ಸಾವಿನ ವ್ಯಾಪಾರಿಯ ಸಾವು ಅಂತಕ್ಕಂಥ ಹೆಡ್ಡಿಂಗ್ ಅಲ್ಲಿ ಪೇಪರ್ಗಳಲ್ಲಿ ಬಂದಿದೆ. ಇವನು ತಾನೇ ಸತ್ತಿದ್ದೀನಿ ಅನ್ನೋ ಸುದ್ದಿ ಓದ್ಬೇಕು ಒಬ್ಬ ವ್ಯಕ್ತಿ ಇದ್ರೆ ಇವನಿಗೆ ತಕ್ಷಣ ಭಾರಿ ಬೇಸರ ಆಗುತ್ತೆ. ನಾನ್ ಸತ್ತ ನಂತರ ನನ್ನನ್ನು ಜನ ಹೇಗೆ ಹಾಗಾದ್ರೆ ಟ್ರೀಟ್ ಮಾಡ್ಬೋದು, ಹೇಗೆ ನನ್ನನ್ನು ಗುರುತಿಸ್ಬೋದು, ಅಯ್ಯೋ ನನ್ನ ಈ ತರ ಗುರುತಿಸ್ತಾರಲ್ಲ ಅಂತ ಬೇಸರ ಮಾಡ್ಕೊಂಡು ಅಂತಾನೆ ಈ ಒಂದು ನೋಬೆಲ್ ಪ್ರಶಸ್ತಿಯನ್ನು ಹುಟ್ಟಾಕ್ಬಿಟ್ಟು ಈ ಕೆಲವು ಕ್ಷೇತ್ರಗಳಿಗೆ ಈ ಯಾಕೆ ನೋಬೆಲ್ ಅನ್ನು ಕೊಡಬೇಕು, ಅದಕ್ಕೆ ಹೇಗೆ ದುಡ್ಡು ಕೊಡಬೇಕು ಅಂತಕ್ಕಂಥದ್ದನ್ನು ಉಯಿಲನ್ನು ಮಾಡಿ ಈ ನೋಬೆಲ್ ಪ್ರಶಸ್ತಿಯನ್ನು ಹುಟ್ಟಾಕ್ತಂಥವನು ಆಲ್ಫ್ರೆಡ್ ನೋಬೆಲ್ ಅಂತಕ್ಕಂಥನು. ಇವತ್ತಿಗೂ ಕೂಡ ಅವನ ಹೆಸರಿನಲ್ಲಿ ಆಲ್ಫ್ರೆಡ್ ನೋಬೆಲ್ ಅಂತಕ್ಕಂಥ ಹೆಸರಿಗೆ ನೋಬೆಲ್ ಪ್ರಶಸ್ತಿ ಕೊಡ್ತಾ ಇದ್ದಾರೆ. ನೋಬೆಲ್ ಪ್ರಶಸ್ತಿ ಅಂತಕ್ಕಂಥದ್ದು ಜೀವಮಾನದಲ್ಲಿ ಅತ್ಯಂತ ಸಾಧನೆ ಮಾಡಿದಂಥ ಈ 6 ಕ್ಷೇತ್ರಗಳನ್ನು ಏನಿರುತ್ತೋ ಆ ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂಥವರಿಗೆ ಕೊಡ್ತಕ್ಕಂಥದ್ದು. ಸೊ ಅದರ ಉಯಿಲ್ ಏನಿದೆ, ಮತ್ತೊಂದೇನಿದೆ ಅಂತಕ್ಕಂಥದ್ದು ಮುಂದಿನ ಕತೆ ನಾನು ಹೇಳಿದ್ದಾರೆ, ಮುಂದಿನ ಪೀರಿಯಡ್ ಅಲ್ಲಿ ಆ ಕಥೆಯನ್ನ ಹೇಳಿದ್ದೀನಿ. ಸೊ ಈ ರೀತಿ ನಾವು ಮನಸ್ಸು ಮಾಡಿದ್ರೆ ಏನು ಬೇಕಾದ್ರೂ ಸಾಧನೆಯನ್ನ ಮಾಡಬಹುದು ಅಂತಕ್ಕಂಥದ್ದಕ್ಕೆ ಇವೆಲ್ಲ ಉದಾಹರಣೆಗಳು. ಮತ್ತು ಇವೆಲ್ಲ ಏನು ನಾವು ಯಾವ ಇವು ಹೇಳ್ತಾ ಇರ್ತಕ್ಕಂಥದ್ದು ಕಾಗಕ್ಕ ಹೋಗ್ಬೇಕು ಕತೆ ಅಲ್ಲ. ನಾವು ಕತೆ ಹೇಳ್ಬೇಕು ಅಂತಕ್ಕಂಥ ದೃಷ್ಟಿಯಿಂದ ನಮ್ಮ ಶ್ರೀ ಸಂಸ್ಥೆಯ ಅಧಿಕಾರಿಗಳು ಹೇಳಿದ್ದಾರೆ. ಆದ್ರೆ ನಿಮಗೆ ಉತ್ತೇಜನ ಆಗ್ಲಿ, ನಿಮಗೂ ಸಾಧನೆ ಮಾಡ್ಲಿಕ್ಕೆ ಸಹಾಯ ಆಗ್ಲಿ ಅಂತಕ್ಕಂಥ ದೃಷ್ಟಿಯಿಂದ ಅವ್ರು ಹೇಳಿದ್ದಾರೆ. ಆದ್ರೆ ನಾನು ಒಬ್ಬ ಮೂಲತಃ ಗಣಿತ ಮತ್ತು ವಿಜ್ಞಾನದ ಶಿಕ್ಷಕನಾಗಿ ಬೇರೆ ಕಥೆಗಳನ್ನು ಹೇಳಿದ್ರೆ, ಪಂಚತಂತ್ರದ ಕತೆ ಆ ತರ
ಪ್ರೇರೇಪಣೆಯನ್ನು ನೀಡ್ತವೆ. ಆ ತರದ ಕಥೆಗಳನ್ನು ಹೇಳೋದಕ್ಕಿಂತ ಈ ರೀತಿ ನಮ್ಮ ವಿಜ್ಞಾನಿಗಳ ಮತ್ತು ಗಣಿತ ಸಾಧನೆಯನ್ನು ಮಾಡಿದಂಥವ್ರು ಅವರ ಕಷ್ಟ ನಷ್ಟಗಳೇನು, ಅವರು ಯಾವ ರೀತಿಯಾಗಿ ಹೋರಾಟವನ್ನು ಮಾಡಿದರು ಅಂತಕ್ಕಂಥದ್ದನ್ನು ಹೇಳಿದ್ರೆ ನಿಮಗೆ ಪ್ರೇರಣೆ ಆಗ್ತಕ್ಕಂಥದ್ದೇ ಅಂತಕ್ಕಂಥ ದೃಷ್ಟಿಯಿಂದ ಈ ಕಥೆಯನ್ನು ಹೇಳ್ತಾ ಇದ್ದೀನಿ. ನೀವು ಕೂಡ ನೋಡಿ, ಒಬ್ಬ ಸಾಮಾನ್ಯ ವ್ಯಕ್ತಿ ಒಬ್ಬ ನೊಬೆಲ್ ಪ್ರಶಸ್ತಿಯನ್ನ ಸೃಷ್ಟಿಸುವ ಮಟ್ಟಕ್ಕೆ ಅವರು ಬೆಳೆದಿದ್ದಾರೆ ಅಂತ ಹೇಳಿದ್ರೆ ಹೇಗೆ ಆಗತ್ತೆ ಅಂತಕ್ಕಂಥದ್ದನ್ನ ನೀವು ಯೋಚನೆ ಮಾಡಬಹುದು. ಸೊ ಇಲ್ಲಿ ಈಗ ಈ ರೀತಿಯಲ್ಲಿ ನೀವು ಕೂಡ ಯೋಚನೆ ಮಾಡ್ತೀರಾ ಅಂತಕ್ಕಂಥ ಹೇಳ್ತಾ ಇವತ್ತಿನ ಪಾಠ ಸಮಾಂತರ ಶ್ರೇಣಿಗಳು. ಸೊ ಸಮಾಂತರ ಶ್ರೇಣಿಗಳು ಅಂತಂದ್ರೆ ಏನು ಅಂತಕ್ಕಂಥದನ್ನ ಅರ್ಥ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಶ್ರೇಣಿಗಳು ಅಂತಂದ್ರೆ ಏನು ಅಂತಕ್ಕಂಥದ್ದನ್ನ ನೋಡಿ. ಶ್ರೇಣಿಗಳು ಸೀಕ್ವೆನ್ಸ್ ಅಂತ ಇಂಗ್ಲಿಷ್ ನಲ್ಲಿ ಕರೀತಾರೆ, ಕನ್ನಡದಲ್ಲಿ ಶ್ರೇಣಿಗಳು ಅಂತ. ಈಗ ನಾನು ಒಂದಿಷ್ಟು ನಂಬರ್ ಬರೀತೀನಿ. 1 2 3 4 ಮುಂದಿನ ನಂಬರ್ 5 6 7 ಹೌದಾ? ಇಲ್ಲೊಂದಿಷ್ಟು ನಂಬರ್ 2 4 6 8 10 12 ಹೌದಾ? ನೆಕ್ಸ್ಟ್ ಈಗ ನೆಕ್ಸ್ಟ್ ನಂಬರ್ 3 6 ಗಮನಿಸಿ 7 11 15 19 ಮುಂದಿನ ನಂಬರ್ ಯಾವುದು? 19 ಹೌದಾ? ಅದ್ರ ಮುಂದಿನ ನಂಬರು 23. ಅದ್ರ ಮುಂದಿನ ನಂಬರು 27 ಹೇಳಿ ಹೌದಾ? ಗೊತ್ತಾಗ್ತದೆ. ಈಗ ಇಲ್ಲೊಂದಿಷ್ಟು ನಂಬರ್ ನೆಕ್ಸ್ಟ್ 1 4 9 16 25 ಅದರ ಮುಂದಿಂದು 36 ಅದ್ರ ಮುಂದಿಂದು 49 ಹೌದಾ? ಸರಿನಾ? ಈಗಿಲ್ಲ ನಂಬರ್ 10 7 4 ಎಷ್ಟು? 1 ಆಮೇಲೆ -2 ಹೌದಾ? ನೋಡಿ, ಈಗ ಇಲ್ಲಿ ಸುಮಾರು ಸೆಟ್ ಆಫ್ ನಂಬರ್ಸ್ ಅನ್ನ ಬರ್ದಿದ್ದೀನಿ. ನೀವು ಸ್ವಲ್ಪ ಹೊತ್ತಾದ್ರೂ ಯೋಚನೆ ಮಾಡಿದಾದ್ಮೇಲೆ ಇದ್ರ ನೆಕ್ಸ್ಟ್ ನಂಬರ್ ಯಾವುದು ಅಂತ ಕೆಲವು ಪ್ರಾರಂಭದಲ್ಲೇ ಹೇಳಿದ್ರೆ, ಕೆಲವು ಇನ್ನೊಂದು ಸ್ವಲ್ಪ ಆಗ್ತಿದೆ, ಓಹೋ ಇದನ್ನ ಬರ್ದಿದ್ದಾರೆ ಅಂತ ಗೊತ್ತಾಯ್ತು, ನೆಕ್ಸ್ಟ್ ನಂಬರ್ ಹೇಳ್ತಾ ಇತ್ತು. ಈಗ ಈ ಕಡೆ ಒಂದು ಸೆಟ್ ಆಫ್ ನಂಬರ್ ಬರೀತೀನಿ. 1 5 6 8 9 15 what is the next number? ಇಲ್ಲಿ ಬರೀತಿದ್ದಂಗೆ ನಂಬರ್ ಅನ್ನ ಹೇಳಿದ್ರು, ಮುಂದಿನ ನಂಬರ್ ಅಲ್ಲ. ಈಗ ಹಾಗಾದ್ರೆ ಮುಂದಿನ ನಂಬರ್ ಯಾವುದು? ಎಷ್ಟು? 21. ಎಲ್ಲರೂ ಹೋಗ್ತೀರಿ 21 ಅಂತ? ಇಲ್ಲ ಆದ್ರೆ ನೋಡಿ, ಮುಂದಿನ ನಂಬರ್ ಯಾವ್ದು ಅಂದ್ರೆ ಎಲ್ಲರೂ ಏನ್ ಹೇಳ್ತಾರೆ ನೋಡಿ. ಇದ್ರ ಮುಂದಿನ ನಂಬರ್ ಯಾವ್ದು ಅಂದ್ರೆ ಏನ್ ಹೇಳ್ತಾರೆ? ಇದ್ರ ಮುಂದಿನ ನಂಬರ್ ಯಾವ್ದು ಅಂದ್ರೆ ಏನ್ ಹೇಳ್ತಾರೆ? ಹೌದಾ? ಇದ್ರ ಮುಂದಿನ ನಂಬರ್ ಯಾವ್ದು ಅಂದ್ರೆ ಏನ್ ಹೇಳ್ತಾರೆ? 64. ಇದ್ರ ಮುಂದಿನ ನಂಬರ್ ಯಾವ್ದು? ಸೊ ಇಲ್ಲಿ 3 ಕಳೆದ 5 -5 ನೆಕ್ಸ್ಟ್ 8 ಹೌದಾ? ಮುಂದಿನ ನಂಬರ್ ಅನ್ನೆಲ್ಲ ಕರೆಕ್ಟ್ ಆಗಿ ಹೇಳ್ತೀರಿ ಎಲ್ಲರೂ ಕೂಡ. ಆದ್ರೆ ಇಲ್ಲಿ ಮುಂದಿನ ನಂಬರ್ ಯಾವ್ದು ಅಂದ್ರೆ ಒಬ್ರು 21 ಅಂತಾರೆ, ಒಬ್ರು ಅದಲ್ಲ ಬೇರೆದಿರ್ಬೇಕು ಅಂತಾರೆ, ಒಬ್ರು ಇದು ಹೆಂಗ್ ಬರ್ತಿದ್ದಾರೆ ಅಂತ ಅರ್ಥ ಆಗ್ತಾ ಇಲ್ಲ. ಮುಂದಿನ ನಂಬರ್ ಯಾವ್ದು ಅಂತ ಹೇಳಲಿಕ್ಕೆ ಕಷ್ಟ ಪಡ್ತಾ ಇದ್ದಾರೆ. ಅಂದ್ರೆ ಅದರ ಅರ್ಥ ಇಲ್ಲಿ ಬರ್ದಿರ್ತಕ್ಕಂಥದಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ನಿಯಮ ಇಲ್ಲ. ಇಲ್ಲಿ ಬರೆದಿರ್ತಕ್ಕಂಥ ನಾನು ಏನ್ 4-5 ಎಕ್ಸಾಂಪಲ್ ಗಳನ್ನು ಕೊಟ್ಟಿದ್ದೀನೋ, ಇಲ್ಲಿ ಒಂದು ನಿರ್ದಿಷ್ಟ ನಿಯಮವನ್ನು ಉಪಯೋಗಿಸ್ಕೊಂಡು ಬರಿತಾ ಇದ್ದೀನಿ. ನಿಯಮ ಅಂದ್ರೇನು? ಇಲ್ಲಿ ಹಿಂದಿನ ಸಂಖ್ಯೆಗೆ 1 ಕೂಡ್ತಾ ಇರತಕ್ಕಂಥದ್ದು ನಿಯಮ. ಹಿಂದಿನ ಸಂಖ್ಯೆಗೆ 1 ಕೂಡ್ತಾ ಇರತಕ್ಕಂಥದ್ದು ನಿಯಮ. ಇಲ್ಲಿ ಹಿಂದಿನ ಸಂಖ್ಯೆಗೆ 2 ಕೂಡ್ತಾ ಇರತಕ್ಕಂಥದ್ದು ನಿಯಮ. ಇಲ್ಲಿ ಹಿಂದಿನ ಸಂಖ್ಯೆಗೆ 4 ಕೂಡ್ತಾ ಇರತಕ್ಕಂಥದ್ದು ನಿಯಮ. ಇಲ್ಲಿ ವರ್ಗ ಮಾಡ್ತಾ ಇದ್ದ ಪ್ರತಿ ಸಂಖ್ಯೆಯನ್ನ ವರ್ಗ ಮಾಡಿ ಬರೀತಾ ಇರ್ತಕ್ಕಂಥದ್ದು ನಿಯಮ. ಹಿಂದಿನ ಸಂಖ್ಯೆಯಿಂದ 3 ಕಳೀತಾ ಇರ್ತಕ್ಕಂಥದ್ದು ನಿಯಮ. ಅಥವಾ ಹಿಂಗಿರ್ಬೋದು 1 2 4 8 16 what is the next number? ಎಷ್ಟಾಗತ್ತೆ? ಮುಂದಿನ ಸಂಖ್ಯೆ ಯಾವ್ದಾಗತ್ತೆ? ಯೋಚನೆ ಮಾಡಿ, ಗಮನಿಸ್ಬೇಕು. ಗಮನಿಸಿದ್ರೆ ಸಿಗುತ್ತೆ. ನೀವೆಲ್ಲ NMMS NTSC ಈ ತರದ ಪರೀಕ್ಷೆ 32 ನೋಡಿ, ಸ್ವಲ್ಪ ಹೊತ್ತು ಯೋಚನೆ ಮಾಡಿದ್ಮೇಲೆ ಗೊತ್ತಾಯ್ತು 32. what is the next number? ಹಾಗಾದ್ರೆ ನೋಡಿ, ಈಗ ಒಂದು ಹೇಳ್ತಿದ್ದಂಗೆ ಇನ್ನೊಂದು ಗೊತ್ತಾಯ್ತು 64. ನೆಕ್ಸ್ಟ್ ನಂಬರ್ ಯಾವ್ದು ಅಂದ್ರೆ 128 ಹೌದಾ?
ಸರಿನಾ? ಇದೇನ್ ಮಾಡ್ತಾ ಇದ್ದೀನಿ, ಒಂದು ನಿರ್ದಿಷ್ಟ ಸಂಖ್ಯೆಯಿಂದ ಗುಣಿಸ್ತಾ ಇದ್ದೀನಿ. ಎಸ್ ಸರ್. ಹೌದಾ? ಸೊ ಈ ರೀತಿ ಇಲ್ಲೇ ಯಾಕಪ್ಪ ಹೇಳಕ್ ಬರ್ತಾ ಇಲ್ಲ ಹಾಗಾದ್ರೆ? ಸರ್ ಇವು ನಂಬರ್ಸ್ ಅಲ್ಲ, ಯಾಕೆ ಹೇಳಕ್ ಬರ್ತಾ ಇಲ್ಲ ಅಂದ್ರೆ ಇಲ್ಲಿ ನೋಡಿದ್ರೆ 4 ಕೂಡಿದೀನಿ ಅನ್ಸುತ್ತೆ, ಇಲ್ಲಿ ನೋಡಿದ್ರೆ 1 ಕೂಡಿದೀನಿ ಅನ್ಸುತ್ತೆ, ಇಲ್ಲಿ ನೋಡಿದ್ರೆ 2 ಕೂಡಿದೀನಿ, ಇಲ್ಲೆಲ್ಲ ಮತ್ತೆ 1 ಕೂಡಿದೀನಿ ಅನ್ಸುತ್ತೆ, ಇಲ್ಲಷ್ಟು 6 ಕೂಡಿದೀನಿ ಅನ್ಸುತ್ತೆ. ಯಾವುದೇ ಆಗಿರ್ತಕ್ಕಂಥ ನಿರ್ದಿಷ್ಟವಾಗಿರ್ತಕ್ಕಂಥ ಸಂಖ್ಯೆಯನ್ನ ಕೂಡಿರೋದಾಗ್ಲಿ, ಕಳೆದಿರೋದಾಗ್ಲಿ, ಗುಣಿಸಿರೋದಾಗ್ಲಿ, ಭಾಗಿಸಿರೋದಾಗ್ಲಿ, ವರ್ಗ ಮಾಡಿರೋದಾಗ್ಲಿ, ಅಥವಾ ವರ್ಗ ಮಾಡಿ 1 ಕೂಡಿರೋದಾಗ್ಲಿ, ವರ್ಗ ಮಾಡಿ 2 ಕೂಡಿರೋದಾಗ್ಲಿ, ಅಥವಾ ಡಬಲ್ ಮಾಡಿ 3 ಕೂಡಿರೋದಾಗ್ಲಿ, ಈ ತರದ ಯಾವುದೇ ರೀತಿಯಾಗಿರ್ತಕ್ಕಂಥ ನಿಯಮವನ್ನ ಇದು ಒಳಗೊಂಡಿರೋದ್ರಿಂದ ಇದರ ಮುಂದಿನ ಸಂಖ್ಯೆ ಯಾವುದು ಅಂತ ಯಾರಿಗೂ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾದ್ರೆ ಈ ಸಂಖ್ಯೆಗಳಿಗೆ, ಈ ಗಣಗಳಿಗೆ ಏನಂತ ಕರೀತಾರೆ? ಶ್ರೇಣಿಗಳು ಅಂತ ಕರೀತಾರೆ. ಹಾಗಾದ್ರೆ ಶ್ರೇಣಿ ಅಂತಂದ್ರೆ ಏನಪ್ಪಾ ಅಂದ್ರೆ ನಿರ್ದಿಷ್ಟ ನಿಯಮಕ್ಕನುಸಾರವಾಗಿ ವ್ಯವಸ್ಥಿತಗೊಳಿಸಿರುವ ಸಂಖ್ಯೆಗಳ ಗಣವನ್ನ ಶ್ರೇಣಿ ಅಂತ ಕರೀತಾರೆ. ಯಾವುದಾದ್ರೂ ಒಂದು ನಿಯಮ, ಆ ನಿಯಮ ಏನಾಗಿರ್ಬೋದು, ನಿರ್ದಿಷ್ಟ ಸಂಖ್ಯೆಯನ್ನ ಕೂಡೋದಾಗಿರ್ಬೋದು, ನಿರ್ದಿಷ್ಟ ಸಂಖ್ಯೆಯನ್ನ ಕಳೆಯೋದಾಗಿರ್ಬೋದು, ನಿರ್ದಿಷ್ಟ ಸಂಖ್ಯೆಯನ್ನ ಗುಣಿಸೋದಾಗಿರ್ಬೋದು, ನಿರ್ದಿಷ್ಟ ಸಂಖ್ಯೆಯನ್ನ ವರ್ಗ ಮಾಡ್ತಕ್ಕಂಥದ್ದಾಗಿರ್ಬೋದು, ನಿರ್ದಿಷ್ಟ ಸಂಖ್ಯೆಯನ್ನ ಘನ ಮಾಡ್ತಕ್ಕಂಥದ್ದಾಗಿರ್ಬೋದು, ನಿರ್ದಿಷ್ಟ ಸಂಖ್ಯೆಯನ್ನ ಡಬಲ್ ಮಾಡಿ 3 ಕೂಡ್ತಕ್ಕಂಥದ್ದಾಗಿರ್ಬೋದು. ಹೌದಾ? ಡಬಲ್ ಮಾಡಿ 3 ಕೂಡ್ತಕ್ಕಂಥದ್ದಾಗಿರ್ಬೋದು, ನಿರ್ದಿಷ್ಟ ಸಂಖ್ಯೆಯನ್ನ ಡಬಲ್ ಮಾಡಿ 4 ಕಳೀತಕ್ಕಂಥದ್ದಾಗಿರ್ಬೋದು. ಏನಾದ್ರೂ ಪ್ಯಾಟರ್ನ್ ಇರ್ಬೋದು. ಒಟ್ಟು ಇಲ್ಲಿ ಏನು 1ನೇದಕ್ಕೆ 2ನೇದಕ್ಕೆ ಏನ್ ನಿಯಮ ಉಪಯೋಗಿಸಿದ್ವಿ ಅದನ್ನೇ 3ನೇದಕ್ಕೂ ಉಪಯೋಗಿಸ್ಬೇಕು, ಅದನ್ನೇ 4ನೇದಕ್ಕೆ, ಅದಕ್ಕೂ ಅದನ್ನೇ 10ನೇದಕ್ಕೆ, ಅದನ್ನು 20 ಅದನ್ನೇ 20ನೇದಕ್ಕೂ ಉಪಯೋಗಿಸಿದ್ರೆ ಅದನ್ನ ಅವಾಗ ಏನಂತ ಕರಿತೀವಿ? ಶ್ರೇಣಿ ಅಂತ ಕರಿತೀವಿ. ಸೊ ಒಟ್ಟಾರೆ ಶ್ರೇಣಿ ಅಂದ್ರೇನು? ನಿರ್ದಿಷ್ಟ ನಿಯಮಕ್ಕನುಸಾರವಾಗಿ ವ್ಯವಸ್ಥಿತಗೊಳಿಸಿರುವ ಸಂಖ್ಯೆಗಳ ಗಣವನ್ನ ನಾವೇನಂತ ಕರಿತೀವಿ? ಶ್ರೇಣಿಗಳು ಅಂತ ಕರಿತೀವಿ. ಈ ಶ್ರೇಣಿಗಳಲ್ಲಿ ಬಹಳಷ್ಟು ವಿಧಗಳಿವೆ. ಅದರಲ್ಲಿ ಮೊದಲನೇದನ್ನೇ ಸಮಾಂತರ ಶ್ರೇಣಿ. ಸಮಾಂತರ ಶ್ರೇಣಿ ಇದೆ, ಹಳೆ ಸಿಲೆಬಸ್ ಅಲ್ಲಿ ಇತ್ತು, ನಿಮಗಿಲ್ಲ. ಗುಣೋತ್ತರ ಶ್ರೇಣಿ ಅಂತಕ್ಕಂಥದ್ದು ಕೂಡ ಇತ್ತು, ಗುಣೋತ್ತರ ಶ್ರೇಣಿ ಅಂತಕ್ಕಂಥದ್ದು ಇತ್ತು. ಹಾಗೇನೆ ಹರಾತ್ಮಕ ಶ್ರೇಣಿ ಅಂತಕ್ಕಂಥದ್ದು ಇತ್ತು. ನೀವೇನಾದ್ರೂ PUC ಹೋದ್ರೆ ಇವುಗಳ ಬಗ್ಗೆ ಎಲ್ಲ ಓದಿಸ್ತೀರಾ. ಈಗ ನಮಗೆ ಜಸ್ಟ್ ಸಮಾಂತರ ಶ್ರೇಣಿಗಳು ಮಾತ್ರ ಇದೆ. ಹಾಗಾದ್ರೆ ನಾವು ಸಮಾಂತರ ಶ್ರೇಣಿ ಅಂತಂದ್ರೆ ಏನು, ಸಮಾಂತರ ಶ್ರೇಣಿಯನ್ನ ಪದಗಳನ್ನ ಬರೀತಕ್ಕಂಥದ್ದು ಹೇಗೆ, ಹಾಗೆ ಸಮಾಂತರ ಶ್ರೇಣಿಯಲ್ಲಿ ಬರ್ತಕ್ಕಂಥ ಸಮಸ್ಯೆಗಳನ್ನ ಬಿಡಿಸ್ತಕ್ಕಂಥದ್ದು ಹೇಗೆ ಅಂತ ನೋಡಿ. ಇಲ್ಲಿ ಪದನೇ ಹೇಳ್ತಾ ನಾನು ಬಹಳಷ್ಟು ಸರಿ ನಿಮಗೆ ಹೇಳ್ತಾ ಇರ್ತೀನಿ, ಆ ಪದದಲ್ಲೇನೆ ಅದರ ಡೆಫಿನೇಷನ್ ಇರುತ್ತೆ, ಅರ್ಥ ಇರುತ್ತೆ. ಸಮಾಂತರ ಶ್ರೇಣಿಗಳು ಅಲ್ವಾ? ಇದನ್ನ ನಾವೇನಾದ್ರೂ ಇದನ್ನ ಮಾಡಿದ್ರೆ ನಿಮ್ಮ ಕನ್ನಡದಲ್ಲಿ ಮಾಡ್ತೀವಲ್ಲ, ಏನಂದ್ರೆ ಸಮ ಪ್ಲಸ್ ಅಂತರ. ಸಮಾಂತರ ಯಾವ ಸಂಧಿ ನಿಮ್ ಕನ್ನಡದ ಪ್ರಕಾರ? ಅಲ್ವಾ? ಸವರ್ಣ ದೀರ್ಘ ಸಂಧಿ. ಸಮ ಅ, ಪೂರ್ವ ಪದನೂ ಅ, ಉತ್ತರ ಪದನೂ ಅ. ಸವರ್ಣ, ಸವರ್ಣ ಅಂದ್ರೆ ಒಂದೇ ರೀತಿಯ ಅಕ್ಷರಗಳು. ಸೊ ಹಾಗಾಗಿ ಸವರ್ಣ ದೀರ್ಘ ಸಂಧಿ. ನಮಗೆ ಸಂಧಿ ಬೇಡ, ಈಗ ಸಂಧಿ ಅಲ್ವಾ? ನಾವು ಗಣಿತ ನೋಡೋಣ. ಸಮ ಅಂತರ, ಸಮನಾದ ಅಂತರವನ್ನು ಹೊಂದಿರ್ಬೇಕು. ಅಂತರ ಅಂದ್ರೆ ಗ್ಯಾಪ್. ಈಗ ಇಲ್ಲಿ ನೋಡಿ, ಫಾರ್ ಎಕ್ಸಾಂಪಲ್ ನನ್ನ ಶರ್ಟಿಗೆ ನಿಮ್ ಶರ್ಟಿಗೂ ಗುಂಡಿ ಹಾಕಿದೆ ನೋಡಿ. ಮೊದಲನೇ ಗುಂಡಿಗೂ 2ನೇ ಗುಂಡಿಗೂ ಇರ್ತಕ್ಕಂಥ ಅಂತರ ಏನಿದೆಯೋ ಅದೇ ಅಂತರ 2ನೇದಕ್ಕೂ 3ನೇದಕ್ಕೂ ಇದೆ, ಅದೇ ಅಂತರ 3ನೇದಕ್ಕೂ 4ನೇದಕ್ಕೂ ಇದೆ. ಹೌದಾ? ಕರೆಕ್ಟಾ? ನಮ್ಮ ನಿತ್ಯ ಜೀವನದಲ್ಲೂ ಕೂಡ ಈ ತರದ ಪ್ಯಾಟರ್ನ್ ಗಳನ್ನ ಸಾಕಷ್ಟು ನೋಡ್ತೀವಿ. ಉದಾಹರಣೆಗೆ ಈ ಕಿಟಕಿ ರಾಡ್ ನೋಡಿ, ಮೊದಲನೇ ಕಿಟಕಿ ರಾಡಿಗೂ 2ನೇ ಕಿಟಕಿ ರಾಡಿಗೂ ಏನ್ ವ್ಯತ್ಯಾಸ ಇದೆಯೋ ಅಷ್ಟೇ ವ್ಯತ್ಯಾಸ ಇಲ್ಲೂ ಕೂಡ ಇದೆ. 3ನೇದಕ್ಕೂ ಇದೆ, 4ನೇದಕ್ಕೂ ಇದೆ, 5ನೇದಕ್ಕೂ ಇದೆ. ಕರೆಕ್ಟಾ? ಸೊ ನೀವೆಲ್ಲಾದ್ರೂ ನೋಡಿ ಈ ತರದ ಪ್ಯಾಟರ್ನ್ ಗಳನ್ನ ನಾವು ನಿತ್ಯ ಜೀವನದಲ್ಲಿ ಸಾಕಷ್ಟು ನೋಡ್ತಾ ಇದ್ದೀವಿ. ಅಥವಾ ನಿಮ್ ಯೂನಿಫಾರ್ಮ್ ಇರ್ತಕ್ಕಂಥ ಸ್ಟ್ರೈಟ್ ಲೈನ್ಸ್ ಇರ್ಬೋದು. ಹೌದಾ? ಸೊ ಯೂನಿಫಾರ್ಮ್ ಅಲ್ಲಿ ಇರ್ತಕ್ಕಂಥ ಲೈನ್ ಗಳನ್ನ ನೀವು ಗಮನಿಸಿದ್ರೆ ಒಂದು ಲೈನಿಗೂ ಇನ್ನೊಂದು ಲೈನಿಗೂ ಇರ್ತಕ್ಕಂಥ ಗ್ಯಾಪ್ ಏನಾಗಿದೆ? ಪರಸ್ಪರ ಸಮಾನ. ಹೌದಾ? ಸೊ ಹಾಗಾಗಿ ಆ ಅಂತರ ಸೇಮ್ ಇದ್ರೆ ಅದನ್ನ ಸಮಾಂತರ ಶ್ರೇಣಿಗಳು ಸಂಖ್ಯೆಗೆ ಸಂಬಂಧಪಟ್ಟಂತೆ ಮಾಡ್ತೀವಿ. ಈ ರೀತಿ ನೀವು ನಿತ್ಯ ಜೀವನದಲ್ಲಿ ನೀವು ಏನಾದ್ರೂ ಈ ಪ್ಯಾಟರ್ನ್ ಗಳನ್ನ ನೋಡಿದ್ರೆ, ಈಗ ಉದಾಹರಣೆಗೆ ನಿನ್ನೆ ಇದು ಎಕ್ಸೈಸ್ ಇದೆ, ಎಕ್ಸೈಸ್ ಅಲ್ಲಿ ಇರ್ತಕ್ಕಂಥ ಈ ಲೈನ್ ಗಳನ್ನ ನೋಡಿ. ಮೊದಲನೇ ಲೈನಿಗೂ 2ನೇ ಲೈನಿಗೆ ಇರ್ತಕ್ಕಂಥ ಅಂತರ, 2ನೇದಕ್ಕೂ 3ನೇದಕ್ಕೂ ಇರ್ತಕ್ಕಂಥ ಅಂತರ ಏನಾಗಿದೆ? ಪರಸ್ಪರ ಸಮಾನವಾಗಿದೆ. ನೋಡಿ, ಅಷ್ಟೇ ಅಲ್ಲ, ನಮ್ಮ ದೇಹವನ್ನ ಸೃಷ್ಟಿಸಿರ್ತಕ್ಕಂಥ ಭಗವಂತನನ್ನು ಕೂಡ ಸಮಾಂತರವಾಗಿರ್ತಕ್ಕಂಥ ರೀತಿಯಲ್ಲಿ ಮಾಡಿದೆ ನೋಡಿ. ಮೂಗಿನ ಲೈನ್ ನಾವು ಒಂದು ಲೈನ್ ಹಾಕ್ಬಿಟ್ರೆ ಕ್ಲೀನ್ ಆಗಿದೆ, ಕಣ್ಣು 2 ಗಂಟೆ ಇಲ್ಲಿಂದ ಎಷ್ಟು ದೂರದಲ್ಲಿ ಇದೆಯೋ ಬಲಗಣ್ಣು ಕೂಡ ದೂರದಲ್ಲಿ ಇದೆ. ಹೌದಾ? ಆ ರೀತಿ ಇದ್ರೇನೆ ಆ ಪ್ಯಾಟರ್ನ್ ಚೆನ್ನಾಗಿ ಕಾಣೋದು. ನೀವು ಇಮ್ಯಾಜಿನ್ ಮಾಡಿ, ಈ ಕಣ್ಣು 3 ಇಂಚ್ ದೂರದಾಗಿದ್ದು, ಇದೆಲ್ಲ 1 ಇಂಚ್ ದೂರದಾಗಿದ್ದಿದ್ರೆ ನಾವು ಎಷ್ಟು ವಿಕೃತವಾಗಿ ಕಾಣ್ತಾ ಇದ್ವಿ ಅಲ್ವಾ?
ಸೊ ಹಾಗಾಗಿ ನೀವು ಮನೆಗಳನ್ನ ಕಟ್ಟತಕ್ಕಂಥ ಸಂದರ್ಭದಲ್ಲಿ ನೋಡಿರ್ಬೋದು, ಕಿಟಕಿಗಳನ್ನ ಇಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಇರ್ಬೋದು, ಏನಾದ್ರೂ ಡಿಸೈನ್ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಇರ್ಬೋದು. ನೋಡಿ ಇಲ್ಲೇನೆ ನಾವು ಹಂಚುಗಳನ್ನ ಟೀರ್ ಹಾಕಿದ್ದಾರೆ ನೋಡಿ, ಎಲ್ಲ ಅಂತರಗಳೇನಾಗಿದೆ ನೋಡಿ, ಈ ರೀಪರ್ ಹಾಕಿದ್ದಾರೆ ಮಧ್ಯ ಏನಾಗಿದ್ದಾರೆ ಅಲ್ವಾ, ಕರೆಕ್ಟಾ? ಒಂದು ಟೀರಿಂದ ಇನ್ನೊಂದು ಟೀರಿಗೆ ಏನಾಗಿದೆ ಪರಸ್ಪರ ಸಮಾನ. ಸೊ ಈಗಿದ್ರೆ ಮಾತ್ರ ಆ ಪ್ಯಾಟರ್ನ್ ಇಟ್ ಲುಕ್ಸ್ ವೆರಿ ನೈಸ್. ಸೊ ಹಾಗಾಗಿ ನಿತ್ಯ ಜೀವನದಲ್ಲೂ ಕೂಡ ಈ ಸಮಾಂತರ ಶ್ರೇಣಿಯ ಪರಿಕಲ್ಪನೆಯನ್ನ ಬಹಳಷ್ಟು ಕಟ್ಟಡಗಳ ವಿನ್ಯಾಸದಲ್ಲಿ, ರಸ್ತೆಗಳ ವಿನ್ಯಾಸದಲ್ಲಿ ಅಥವಾ ಬ್ರಿಡ್ಜ್ಗಳ ವಿನ್ಯಾಸದಲ್ಲಿ ಬಹಳಷ್ಟು ಕಡೆ ಈ ಪ್ಯಾಟರ್ನ್ ಅನ್ನು ಬಳಸಿರ್ತಾರೆ. ಆದ್ರೆ ನಮಗೆ ಅದಕ್ಕೆ ಹೆಸರು ಗೊತ್ತಿರಲಿಲ್ಲ ಅಷ್ಟೇ, ಇವತ್ತು ಅದು ಹೆಸರು ಗೊತ್ತಾಗ್ತಾ ಇದೆ. ಹಾಗಾದ್ರೆ ಸಂಖ್ಯೆಗಳಲ್ಲಿ ಹೇಗಿರುತ್ತೆ ಅಂತಕ್ಕಂಥದ್ದನ್ನು ನೋಡೋಣ. ಫಾರ್ ಎಕ್ಸಾಂಪಲ್ ಇಲ್ಲಿಗೆ ಬರೋಣ. ಈ ಕೊಟ್ಟಿರ್ತಕ್ಕಂಥ ಎಕ್ಸಾಂಪಲ್ ಅಲ್ಲಿ ನೋಡಿ. ಸೊ ಇದರಿಂದ ಇದಕ್ಕಿರ್ತಕ್ಕಂಥ ಗ್ಯಾಪ್ ಏನಿದೆ, ಅಂತರ ಎಷ್ಟಿದೆ? ಇಲ್ಲಿ ಇಲ್ಲಿ ಹೌದಾ, ಇಲ್ಲಿ 7ರಲ್ಲಿ 3 ಹೋದ್ರೆ 11ರಲ್ಲಿ 7 ಹೋದ್ರೆ 15ರಲ್ಲಿ 11 ಹೋದ್ರೆ 19ರಲ್ಲಿ 15 ಹೋದ್ರೆ. ಹಾಗಾಗಿ ಇದನ್ನ ಅಂತ ಕರಿತೀವಿ ಸಮಾಂತರ ಶ್ರೇಣಿ. ಇದು ಕೂಡ ಸಮಾಂತರ ಶ್ರೇಣಿ, ಇದು ಸಮಾಂತರ ಶ್ರೇಣಿ. ಇದು ಸಮಾಂತರ ಶ್ರೇಣಿನ ನೋಡಿ. 2ನೇ ಪದಕ್ಕೂ 1ನೇ ಪದಕ್ಕೂ ಗ್ಯಾಪ್ ಎಷ್ಟಿದೆ? 3. ಇಲ್ಲಿ ನೋಡಿ, ಈ ಗ್ಯಾಪ್ ಬೇರೆ ಬೇರೆ ತರ ಇದೆ. ಹಾಗಾಗಿ ಇದು ಶ್ರೇಣಿ ಅರ್ಥನೇ ಒಂದು ನಿಯಮಕ್ಕನುಸಾರವಾಗಿ ಬರ್ದಿದೀವಿ. ಹಾಗಾಗಿ ಶ್ರೇಣಿ ವಿನಃ ಇದು ಸಮಾಂತರ ಶ್ರೇಣಿ. ಇಲ್ಲಿ ನೋಡಿ 7ರ ಹತ್ತೋದ್ರೆ ಹತ್ರ 7 ಕಳಿಬೇಕು ಅಂತಿದೆ. 7 ನಾನು ಕೇಳ್ತಾ ಇರೋದು 7ರಲ್ಲಿ ಹತ್ತೋದ್ರೆ ಎಷ್ಟು? 7 ಮೈನಸ್ 10 ಎಷ್ಟಪ್ಪ? -3. ಹೇಳ್ತಾ ಇರ್ತೀನಿ ಚಿಹ್ನೆ. ಸೈನ್ಸ್ ಮೇಡ್ ಎ ವೆರಿ ಇಂಪಾರ್ಟೆಂಟ್ ರೋಲ್. ಹಾಗಾಗಿ ಇವತ್ತು ಕೊಟ್ಟಿರ್ತಕ್ಕಂಥ ಗ್ರಾಫ್ ಅಲ್ಲಿ ಎಲ್ಲ ತಪ್ಪೇ ಮಾಡಿದೀರ ಹೋಮ್ವರ್ಕ್ ಕೊಟ್ಟಿರ್ತಕ್ಕಂಥದ್ರಲ್ಲಿ. ಓಕೆ, 4 ಮೈನಸ್ 7 4 ಮೈನಸ್ 7 ಎಷ್ಟಪ್ಪ? ಹಾಗೇನೆ 1 ಮೈನಸ್ 4 ಮತ್ತು ಎಷ್ಟಾಯ್ತು ಗ್ಯಾಪ್? -3. ಹಾಗಾಗಿ ಒಂದು ಪದ 2ನೇ ಪದ ಮತ್ತು 1ನೇ ಪದಕ್ಕೆ ಎಷ್ಟು ಗ್ಯಾಪ್ ಇದೆ? -3. 3ನೇ ಪದ ಮತ್ತು 2ನೇ ಪದಕ್ಕೆ ಸಂಖ್ಯೆಗೆ 4ನೇದು 3ನೇದಕ್ಕೂ. ಸೊ ಇಲ್ಲೂ ಕೂಡ ಅಂತರ ಏನಾಗಿದೆ? ಹಾಗಾಗಿ ಇವೆಲ್ಲವನ್ನು ನಾವೇನಂತ ಕರಿಬಹುದು? ಸಮಾಂತರ ಶ್ರೇಣಿಗಳು. ಹಾಗಾದ್ರೆ ಸಮಾಂತರ ಶ್ರೇಣಿಗಳು ಅನ್ನೋದಕ್ಕೆ ಏನ್ ಡೆಫಿನೇಷನ್ ಹೇಳ್ಬೋದಪ್ಪ ಅಂದ್ರೆ, ಅದು ಇಲ್ಲ ಅಷ್ಟೇ ಅಲ್ಲ, ನೀವು ಯಾವ್ದನ್ನಾದ್ರೂ ಬರೀರಿ. 99ನೇದು 100ನೇ ಪದಕ್ಕೂ ಗ್ಯಾಪ್ ಎಷ್ಟಿರ್ಬೇಕು? ಸೇಮ್ ಅಷ್ಟೇ ಇರ್ಬೇಕು. 1ನೇದು 2ನೇದಕ್ಕೆ ಎಷ್ಟಿರುತ್ತೆ ಗ್ಯಾಪ್? ಅಷ್ಟೇ. 99ನೇದು 100ನೇದಕ್ಕೆ ಇರ್ಬೇಕು ಅಷ್ಟೇ. 49 50ನೇದಕ್ಕೆ ಇರ್ಬೇಕು ಅಷ್ಟೇ. 73ನೇದು 74ನೇದಕ್ಕೂ ಇರ್ಬೇಕು. ನೀವು ಯಾವುದೇ ಪದ ತಗೊಂಡ್ರು ಕೂಡ ಅವುಗಳ ನಡುವೆ ಇರತಕ್ಕಂತ ಅಂತರ ಏನಾಗಿರ್ಬೇಕು? ಸಮನಾಗಿರ್ಬೇಕು. ನಾನು ಆಗ್ಲೇ ಹೇಳಿದೆ, 1ನೇದು 2ನೇದಕ್ಕೂ ಇರ್ತಕ್ಕಂಥ ಗುಂಡಿಗೆ ಏನ್ ಗ್ಯಾಪ್ ಇದೆಯೋ ಅಷ್ಟೇ ಗ್ಯಾಪ್ 4ನೇದು 5ನೇ ಗುಂಡಿಗೂ ಇರ್ತಕ್ಕಂಥದಕ್ಕೂ ಗ್ಯಾಪ್ ಅಷ್ಟೇ ಇರಬೇಕು ಅಂತ. ಹಂಗಿದ್ರೆ ಅದನ್ನ ಅಂತ ಕರಿತೀವಿ ಸಮಾಂತರ. ಹಾಗಾದ್ರೆ ಸಮಾಂತರ ಶ್ರೇಣಿಗಳು ಅನ್ನೋದಕ್ಕೆ ನಾವೇನು ವ್ಯಾಖ್ಯಾನ ನೀಡಬಹುದು ಅಂದ್ರೆ, ಅದು ಫಸ್ಟ್ ಆಫ್ ಆಲ್ ಶ್ರೇಣಿ. ಅದು ಶ್ರೇಣಿಯಲ್ಲಿನ ಯಾವುದೇ 2 ಅನುಕ್ರಮ ಪದಗಳ ನಡುವಿನ ವ್ಯತ್ಯಾಸವು ಸ್ಥಿರವಾಗಿದ್ದರೆ ಅಂತಹ ಶ್ರೇಣಿಯನ್ನು ನಾವೇನಂತ ಕರಿತೀವಿ? ಸಮಾಂತರ ಶ್ರೇಣಿ. ಅನುಕ್ರಮ ಅಂದ್ರೆ ನಾನು ನೆನ್ನೆ ಹೇಳಿದ್ದೀನಿ. ಏನು ಅನುಕ್ರಮ ಅಂದ್ರೆ? ಒಂದಾದ್ಮೇಲೆ ಒಂದು ಬರ್ತಕ್ಕಂಥ. ಹೌದಾ? ನಿನ್ನೆ ಪಾಠ ಮಾಡಿದ್ರೆ ಸಮೀಕರಣ ಪಾಠ ಮಾಡ್ಬೇಕಾದ್ರೆ ಸ್ಟೇಟ್ಮೆಂಟ್ ಪ್ರಾಬ್ಲಮ್ ಅಲ್ಲಿ ಹೇಳಿದೆ. ಅನುಕ್ರಮ ಅಂದ್ರೆ ಒಂದಾದ್ಮೇಲೆ ಒಂದು ಬರ್ತಕ್ಕಂಥದ್ದು. ಶ್ರೇಣಿಯಲ್ಲಿನ ಯಾವುದೇ 2 ಅನುಕ್ರಮ ಪದಗಳ ನಡುವಿನ ವ್ಯತ್ಯಾಸ ಸ್ಥಿರವಾಗಿದ್ದರೆ ಅಂತಹ ಶ್ರೇಣಿಯನ್ನ ಸಮಾಂತರ ಶ್ರೇಣಿ ಎನ್ನುವರು. ಫಾರ್ ಎಕ್ಸಾಂಪಲ್ ಇಲ್ಲಿ ಬರೀತೀನಿ ನಾನು. 6 11 16 21 26 ಬಂದಿದೆ. ಓಕೆ, ಇಲ್ಲಿ ನೋಡಿ, ಸಮಾಂತರ ಶ್ರೇಣಿನ ಇಲ್ಲವನ್ನು ಕಂಡುಹಿಡಬೇಕು. ನೀವೇನ್ ಮಾಡಬೇಕು? ಮುಂದಿನ ಪದದಿಂದ ಹಿಂದಿನ ಪದವನ್ನ ಕಳಿಬೇಕು. ಅಂದ್ರೆ 2ನೇ ಪದದಿಂದ 1ನೇ ಪದವನ್ನ ಕಳಿಬೇಕು. 3ನೇ ಪದದಿಂದ 2ನೇ ಪದವನ್ನ, 4ನೇ ಪದದಿಂದ 3ನೇ ಪದ, 5ನೇ ಪದದಿಂದ 4ನೇ ಪದ. ನೋಡಿ ಗಮನಿಸ್ಬೇಕು, ತುಂಬಾ ಇಂಪಾರ್ಟೆಂಟ್. ಇದು ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಳ್ತೀರಾ ಹಂಗೆ ಮುಂದಿನ ಗೊತ್ತಾಗ್ತದೆ. ನೋಡಿ 2ನೇ ಪದ ಯಾವ್ದಪ್ಪ? 11. 1ನೇ ಪದ ಯಾವ್ದು? 6. 11 ಮೈನಸ್ 6 ಎಷ್ಟು ಬಂತು? 5. ಸಾಮಾನ್ಯ ವ್ಯತ್ಯಾಸ ಎಷ್ಟಾಯ್ತಾಗದ್ರೆ 5. 3ನೇ ಪದ ಯಾವುದು? 2ನೇ ಪದ ಕಳೀರಿ 5. 4ನೇ ಪದ ಯಾವುದು? 21. 3ನೇ ಪದ ಕಳೀರಿ 16. 16 ಕಳೆದ್ರೆ ಎಷ್ಟು ಬಂತು? 5. ಹಾಗೇನೆ 26 ಮೈನಸ್ ಎಷ್ಟು ಬಂತು?
ಅಂತ ಕರಿತೀವಿ. ಅದನ್ನು ಇಂಗ್ಲಿಷ್ ನಲ್ಲಿ ಕಾಮನ್ ಡಿಫರೆನ್ಸ್ ಅಂತ ಕರೀತಾರೆ. ಹಾಗಾಗಿ ಡಿ ಅಂತಕ್ಕಂಥ ಸಂಕೇತದಿಂದ ಸೂಚಿಸ್ತೀವಿ. ಸಾಮಾನ್ಯ ವ್ಯತ್ಯಾಸ ಕಾಮನ್ ಡಿಫರೆನ್ಸ್ ಅಂತ ಕರೀತಾರೆ. ಹಾಗಾಗಿ ಡಿ ಅಂತಕ್ಕಂಥ ಸಂಕೇತದಿಂದ ಅಕ್ಷರದಿಂದ ಸೂಚಿಸ್ತೀವಿ. ನೋಡಿ ನಾನು ಏನ್ ಹೇಳಿದೆ ಆಗಲೇ ಡೆಫಿನೇಷನ್ ರಿಕಾಲ್ ಮಾಡ್ಕೊಳ್ಳಿ. ಶ್ರೇಣಿಯಲ್ಲಿನ ಯಾವುದೇ ಎರಡು ಯಾವ್ದಾರ್ಥಗಳು ಯಾವುದೇ ಎರಡು ಹೆಂಗಿರ್ಬೇಕಾವು ಅನುಕ್ರಮ ಯಾವುದೇ ಎರಡು ಅನುಕ್ರಮ ಸಂಖ್ಯೆಗಳ ನಡುವಿನ ವ್ಯತ್ಯಾಸವು ಸ್ಥಿರವಾಗಿದ್ದರೆ, ಸ್ಥಿರ ಅಂದ್ರೆ ಒಂದೇ ಸಮನಾಗಿದ್ರೆ ಅಂತಹ ಶ್ರೇಣಿಯನ್ನ ನಾವೇನಂತ ಕರಿತೀವಿ ಸಮಾಂತರ ಶ್ರೇಣಿಗಳು. ಒಪ್ಕೋಬೋದ ಇದನ್ನಾಗಲೇ ಇಲ್ಲ. ಹಾಗೆ ಇನ್ನೊಂದು ಪ್ಯಾಟರ್ನ್ ಅನ್ನು ಗಮನಿಸಿ ನೀವು. ಯಾವುದೇ ಸಮಾಂತರ ಶ್ರೇಣಿ ಇದೆ ಅಂದ್ರೆ ಅದರಲ್ಲಿ ಸಾಮಾನ್ಯ ವ್ಯತ್ಯಾಸವನ್ನ ಏನ್ ನಾವು ಸಾಮಾನ್ಯ ವ್ಯತ್ಯಾಸ ಅಂತ ಗುರುತಿಸ್ಕೊಂಡಿದ್ವಿ. ಇಲ್ಲಿ ವಾಟ್ ಇಸ್ ದ ಕಾಮನ್ ಡಿಫರೆನ್ಸ್ ಇಯರ್? 5 ಕಾಮನ್ ಡಿಫರೆನ್ಸ್. ಆ ಸಾಮಾನ್ಯ ವ್ಯತ್ಯಾಸ ಅಂತ ಏನ್ ಗುರುತಿಸ್ಕೊಂಡಿದೀವೋ ಆ ಸಾಮಾನ್ಯ ವ್ಯತ್ಯಾಸವನ್ನ ಕೂಡಿದ್ರೆ, ಈಗ ಉದಾಹರಣೆಗೆ 16ಕ್ಕೆ ನಾನು ಸಾಮಾನ್ಯ ವ್ಯತ್ಯಾಸವನ್ನು ಕೂಡ್ತೀನಿ. ವಾಟ್ ಇಸ್ ದ ಕಾಮನ್ ಡಿಫರೆನ್ಸ್? 5. ಸಾಮಾನ್ಯ ವ್ಯತ್ಯಾಸವನ್ನು ಕೂಡಿದ್ರೆ ಅಂದ್ರೆ ಅದರ ಮುಂದಿನ ಸಂಖ್ಯೆ ಸಿಗುತ್ತೆ. ಮುಂದಿನ ಪದ ಅಂತ ಕರೀತಾರೆ. ಮುಂದಿನ ಸಂಖ್ಯೆ ಪದ ಎಲ್ಲ ಒಂದೇ, ಮುಂದಿನ ಪದ ಸಿಗುತ್ತೆ. ಅದೇ ಸಾಮಾನ್ಯ ವ್ಯತ್ಯಾಸವನ್ನ ಕಳೆದ್ರೆ ನೋಡಿ 16 5 ಕಳೆಯಿರಿ ಏನ್ ಸಿಗುತ್ತೆ? ಸೊ ಯಾವುದೇ ಸಮಾಂತರ ಶ್ರೇಣಿಯ ಯಾವುದೇ ಪದಕ್ಕೆ ಸಾಮಾನ್ಯ ವ್ಯತ್ಯಾಸವನ್ನ ಕೂಡಿದ್ರೆ ಮುಂದಿನ ಪದ ಸಿಗುತ್ತೆ, ಕಳೆದ್ರೆ ಹಿಂದಿನ ಪದ ಸಿಗುತ್ತೆ ಅಂತಕ್ಕಂಥದ್ದನ್ನ ನಾವಿಲ್ಲಿ ಅರ್ಥ ಮಾಡ್ತೀವಿ. ಹೇಳಿದ ಅರ್ಥ ಆಯ್ತಾ? ಸೊ ಸಮಾಂತರ ಶ್ರೇಣಿಯ ಯಾವುದೇ ಪದಕ್ಕೆ ಸಾಮಾನ್ಯ ವ್ಯತ್ಯಾಸವನ್ನು ಕೂಡಿದಾಗ ಮುಂದಿನ ಪದ ಸಿಗುತ್ತೆ, ಕಳೆದಾಗ ಹಿಂದಿನ ಪದ ಸಿಗುತ್ತೆ ಅಂತ. ಸೊ ಇಲ್ಲಿ ಸಾಮಾನ್ಯವಾಗಿ ನಾವು ಇವೆಲ್ಲ ಸಮಾಂತರ ಶ್ರೇಣಿ ಅಂತ. ಸಾಮಾನ್ಯವಾಗಿ ಸಮಾಂತರ ಶ್ರೇಣಿಯ ಪದಗಳನ್ನು ನಾವೆಂತ ಕರಿತೀವಿ? A1, A2, A3, A4, A5 ಅಪ್ ಟು En. ಎನ್ ಅಂದ್ರೆ ಎನಿ ಟರ್ಮ್ ಅಂತ. ಎನಿ ಟರ್ಮ್ ಯಾವುದೇ ಪದ ಸಮಾಂತರ ಶ್ರೇಣಿಯ ಎನ್ನನೇ ಪದ ಅಥವಾ ಸಮಾಂತರ ಶ್ರೇಣಿಯ ಯಾವುದೇ ಪದ. A1 ಅಂದ್ರೆ 1ನೇ ಪದ, A2 ಅಂದ್ರೆ 2ನೇ ಪದ, A3 ಅಂದ್ರೆ 3ನೇ ಪದ, A4 ಅಂದ್ರೆ 4ನೇ ಪದ. ಈ ರೀತಿ ಗುರುತಿಸ್ತಾ ಹೋಗ್ತೀವಿ. ಸರಿನಾ? ಸೊ ಹಾಗಾದ್ರೆ ಇಲ್ಲಿ ಸಮಾಂತರ ಶ್ರೇಣಿಯಲ್ಲಿ ಯಾವಾಗಲೂ ಕೂಡ ಹಾಗೇನೆ ಮೊದಲನೇ ಪದವನ್ನು ನಾವು ಯೂಶಲಿ ಸ್ವಾಭಾವಿಕವಾಗಿ ಎ ಅನ್ನೋ ಸಂಕೇತದಿಂದ ಸೂಚಿಸ್ತೀವಿ. ಮೊದಲನೇ ಏನ್ ಸೂಚಿಸ್ತೀವಿ? ಎ. ನಾನು ಆಗ್ಲೇ ಹೇಳಿದೆ, ಸಮಾಂತರ ಶ್ರೇಣಿಯ ಯಾವುದೇ ಪದಕ್ಕೆ ಸಾಮಾನ್ಯ ವ್ಯತ್ಯಾಸವನ್ನ ಕೂಡಿದಾಗ ಯಾವ ಪದ ಸಿಗುತ್ತೆ? ಅದರ ಮುಂದಿನ ಪದ. ನೀವು ಎಲ್ಲಿದೆಯೋ ಎಲ್ಲಿ ನಿಂತ್ಕೊಂಡಿದೆಯೋ ಅಲ್ಲಿಂದ ಮುಂದಿನ ಪದ. ಉದಾಹರಣೆಗೆ 4ನೇ ಪದದಲ್ಲಿ ಸ್ಥಾನದಲ್ಲಿ ನಿಂತ್ಕೊಂಡಿದ್ರೆ 4ನೇ ಪದಕ್ಕೆ ಸಾಮಾನ್ಯ ವ್ಯತ್ಯಾಸವನ್ನ ಕೂಡಿದಾಗ ಮುಂದಿನ ಅದು 4ನೇ ಪದದ ಮುಂದಿನ ಪದ ಯಾವುದು? 5ನೇ ಪದ ಸಿಗುತ್ತೆ. ಹೌದಾ? 10ನೇ ಪದದಲ್ಲಿ ನಿಂತ್ಕೊಂಡಿದೀಯಾ? 10ನೇ ಪದಕ್ಕೆ ಸಾಮಾನ್ಯ ವ್ಯತ್ಯಾಸವನ್ನು ಕೂಡಿದ್ರೆ 15ನೇ ಪದದಿಂದ ಸಾಮಾನ್ಯ ವ್ಯತ್ಯಾಸವನ್ನ ಕಳೆದಾಗ 14. ಕರೆಕ್ಟಾ? ಅರ್ಥ ಆಯ್ತಾ? ಹಾಗಾಗಿ ನಾವೇನಂತ ಸೂಚಿಸಬಹುದಪ್ಪ ಅಂದ್ರೆ ಮೊದಲನೇ ಪದವನ್ನ ಎ ಅಂತ ಕರಿತೀವಿ, ಸಾಮಾನ್ಯ ವ್ಯತ್ಯಾಸವನ್ನು ಏನಂತ ಕರಿತೀವಿ ಅಂತ ಹೇಳಿದ್ದೆ? ಡಿ ಅಂತ ಕರಿತೀವಿ. ಹಾಗಾದ್ರೆ ನಾವಿಲ್ಲಿ ಜನರಲ್ ಆಗಿ ಬರೆಯೋದಾದ್ರೆ ಸಾಮಾನ್ಯವಾಗಿ ಬರೀತಕ್ಕಂಥದ್ದು. ಹಾಗಾದ್ರೆ 2ನೇ ಪದವನ್ನ ಈ ರೂಪದಲ್ಲಿ ಹೆಂಗ್ ಬರೀಬಹುದು? ಎ ಏನ್ ಕೂಡಿದ್ರೆ ಮುಂದಿನ ಪದ ಬರುತ್ತೆ? ವೆರಿ ಗುಡ್. ಎ ಪ್ಲಸ್ ಡಿ ಅಲ್ವಾ? ಎ ಪ್ಲಸ್ ಡಿ. ನೆಕ್ಸ್ಟ್ 3ನೇ ಪದ ಹಾ, ಈ 3ನೇ ಪದ ಬೇಕು ಅಂದ್ರೆ 2ನೇ ಪದಕ್ಕೆ ಸಾಮಾನ್ಯ ವ್ಯತ್ಯಾಸ ಕೊಡ್ಬೇಕು. 2ನೇ ಪದ ಏನಿದೆಯಪ್ಪ ಇಲ್ಲಿ? 2ನೇ ಪದ ಏನಿದೆ? ಎ ಪ್ಲಸ್ ಡಿ ಇದೆ ಅಲ್ವಾ? ಅದಕ್ಕೆ ಸಾಮಾನ್ಯ ವ್ಯತ್ಯಾಸ ಕೊಡಿ, ಮತ್ತೊಂದು ಡಿ ಕೊಡ್ಬೇಕು. ಇವೆರಡು ಎಂತ ಪದಗಳು? ಕೂಡ್ಕೋಬಹುದು. ಎ ವಿಚಾರಕ ಕೂಡಕ್ಕ ಇದು ಒಂದೇ ಇದೆ ಹಂಗೆ ಹೇಳ್ತೀನಿ. ಏನಾಗ್ತದೆ? ಅಷ್ಟೇ. ಎ ಪ್ಲಸ್ 2ಡಿ. ಹಾಗಾದ್ರೆ 3ನೇ ಪದ ಏನಾಗುತ್ತೆ? 4ನೇ ಪದ ಇದಕ್ಕೆ ಒಂದು ಡಿ ಕೊಡೋದು. 2ಡಿ ಪ್ಲಸ್ 1ಡಿ ಎ ಪ್ಲಸ್ 3ಡಿ. ಎ ಪ್ಲಸ್ 3ಡಿ. ಇವುಗಳನ್ನ ಸಮಾಂತರ ಶ್ರೇಣಿಯ ಪದಗಳು ಅಂತ ಕರೀತೀವಿ. ಇದು ಸಮಾಂತರ ಶ್ರೇಣಿಗಳು ಪಾಠ ಏನಿದೆ ನಿಮಗೆ 8, 9 ಎಲ್ಲೂ ಕೂಡ ಇದರ ಪ್ರೀವಿಯಸ್ ಕಾನ್ಸೆಪ್ಟ್ ಎಲ್ಲೂ ಇರಲಿಲ್ಲ. ಪೂರ್ವಜ್ಞಾನ ಎಲ್ಲೂ ಕೂಡ ಇಲ್ಲ. ಇದು ಇಟ್ ಇಸ್ ಎ ನ್ಯೂ ಕಾನ್ಸೆಪ್ಟ್ ಇನ್ 10th ಸ್ಟ್ಯಾಂಡರ್ಡ್. ಈಗ ಹಿಂದಿನ ಪಾಠಗಳು ಎಲ್ಲವೂ ಕೂಡ ಹಿಂದಿತ್ತು. ವಾಸ್ತವ ಸಂಖ್ಯೆಗಳು ಅದ್ರ ಬಗ್ಗೆ ಗೊತ್ತಿತ್ತು. 8, 9 ಓದಿದ್ದೀವಿ. 2ನೇ ಪಾಠ ಅದು ಬಹುಪದ ಒತ್ತಿಗಳು, ಅದು ಕೂಡ 9th ಅಲ್ಲಿ.
ಹಾಗೇನೆ ಸಮೀಕರಣಗಳು, ವರ್ಗ ಸಮೀಕರಣ ಇಲ್ಲದೆ ಇದ್ರು ಸರಳ ಸಮೀಕರಣ ಅಥವಾ ರೇಖಾತ್ಮಕ ಸಮೀಕರಣ ಇತ್ತು. ಆದ್ರೆ ಸಮಾಂತರ ಶ್ರೇಣಿಗಳು ಅನ್ನೋ ಪದನ ಇವತ್ತೇ ಕೇಳಿರ್ತಕ್ಕಂಥದ್ದು, ಇವತ್ತೇ ಕೇಳ್ತಾ ಇರ್ತಕ್ಕಂಥದ್ದು. ಅದ್ರಾಗ ನ್ಯೂ ಕಾನ್ಸೆಪ್ಟ್ ಆಗಿರೋದ್ರಿಂದ ಸ್ವಲ್ಪ ಹೆಚ್ಚು ಗಮನ ಕೊಟ್ಟು ಕೇಳಬೇಕು. ಅರ್ಥ ಆಯ್ತಾ? ಸೊ ಫಸ್ಟ್ ಆಫ್ ಆಲ್ ಐ ವಿಲ್ ರಿಪೀಟ್ ಒನ್ಸ್ ಅಗೇನ್. ಶ್ರೇಣಿಗಳು ಅಂತಂದ್ರೆ ಏನು ಅಂತ ಅರ್ಥ ಆಯ್ತು. ಶ್ರೇಣಿ ಅಂತ ಹೇಳಿದ್ರೆ ಏನಾದ್ರೂ ಒಂದು ನಿಯಮವನ್ನ ಇಟ್ಕೊಂಡು, ಮ್ಯಾಥಮೆಟಿಕ್ಸ್ ಅಲ್ಲಿ ನಿಯಮ ಅಂದ್ರೆ ಇದೇನೆ, ಕೂಡೋದು, ಕಳೆಯೋದು, ಗುಣಿಸೋದು, ಬಾಗ್ಸೋದು, ಡಬಲ್ ಮಾಡೋದು, ಟ್ರಿಬಲ್ ಮಾಡೋದು, ಈ ತರ ಮಾಡ್ತಕ್ಕಂಥದ್ದು ನಿಯಮ. ಯಾವುದಾದ್ರೂ ಒಂದು ನಿಯಮವನ್ನ ಇಟ್ಕೊಂಡು ಬಂದಿದ್ರೆ ಅದನ್ನ ಶ್ರೇಣಿ. ಹಾಗಾಗಿ ಡೆಫಿನೇಷನ್ ಏನ್ ಹೇಳ್ತೀವಿ? ನಿರ್ದಿಷ್ಟ ನಿಯಮಾನುಸಾರವಾಗಿ ವ್ಯವಸ್ಥಿತಗೊಳಿಸಿರುವ ಸಂಖ್ಯೆಗಳ ಗಣವನ್ನ ಶ್ರೇಣಿ ಅಂತ ಕರಿತೀವಿ. ಶ್ರೇಣಿಯನ್ನ 3 ರೀತಿ ವಿಂಗಡಿಸ್ಕೊಳ್ತೀವಿ ಅಂತ ಹೇಳಿದೆ. ಸಮಾಂತರ ಶ್ರೇಣಿ, ಗುಣಾಂತರ ಶ್ರೇಣಿ, ಹರಾತ್ಮಕ ಶ್ರೇಣಿ. ನಮ್ಮ ಸಿಲೆಬಸ್ ನಲ್ಲಿ 10th ಸ್ಟ್ಯಾಂಡರ್ಡ್ ಅಲ್ಲಿ ಇರ್ತಕ್ಕಂಥದ್ದು ಯಾವ್ದ್ರ ಬಗ್ಗೆ ನಾವು ಅಧ್ಯಯನ ಮಾಡಬೇಕಾಗಿರೋದು? ಸಮಾಂತರ ಶ್ರೇಣಿಗಳು. ಆಗ್ಲೇ ಹೇಳಿದೆ, ಸಮಾಂತರ ಅಂತಕ್ಕಂಥ ಪದದಲ್ಲೇ ಅದರ ಅರ್ಥ ಇದೆ, ಸಮನಾದ ಅಂತರವನ್ನ ಹೊಂದಿರಬೇಕು. ಆ ಶ್ರೇಣಿಯಲ್ಲಿರ್ತಕ್ಕಂಥ ಪದಗಳ ನಡುವಿನ ಅಂತರ ಏನಾಗಿರ್ಬೇಕು? ಪರಸ್ಪರ ಸಮವಾಗಿರ್ಬೇಕು. ಅಂತಹ ಶ್ರೇಣಿಯನ್ನ ಸಮಾಂತರ ಶ್ರೇಣಿಗಳು. ಡೆಫಿನೇಷನ್ ಹೆಂಗ್ ಹೇಳ್ಬೋದು? ಶ್ರೇಣಿಯಲ್ಲಿನ ಯಾವುದೇ 2 ಅನುಕ್ರಮ ಪದಗಳ ನಡುವಿನ ವ್ಯತ್ಯಾಸ ಸ್ಥಿರವಾಗಿದ್ದರೆ ಅಂತಹ ಶ್ರೇಣಿಯನ್ನು ನಾವೆಂತ ಕರಿತೀವಿ? ಸಮಾಂತರ ಶ್ರೇಣಿಯನ್ನು ಸ್ವಾಭಾವಿಕವಾಗಿ ಮೊದಲನೇ ಸಮಾಂತರ ಶ್ರೇಣಿಯಲ್ಲಿರ್ತಕ್ಕಂಥ ಪದಗಳ ಸಂಖ್ಯೆಗಳನ್ನ ಪದಗಳು ಅಂತ ಕರಿತೀವಿ. ಸಮಾಂತರ ಶ್ರೇಣಿಯ ಮೊದಲನೇ ಪದವನ್ನ ಎ ಅಂತ ಗುರುತಿಸ್ಕೊಳ್ತೀವಿ. ಆ ಸಾಮಾನ್ಯ ವ್ಯತ್ಯಾಸವನ್ನ ಡಿ ಅಂತ ಗುರುತಿಸ್ಕೊಳ್ತೀವಿ. ಹಾಗಾಗಿ ಸಮಾಂತರ ಶ್ರೇಣಿಯಲ್ಲಿ ನಾನು ಆಗ್ಲೇ ಹೇಳಿದ್ದೀನಿ, ಸಮಾಂತರ ಶ್ರೇಣಿ ಯಾವುದೇ ಪದಕ್ಕೆ ಸಾಮಾನ್ಯ ವ್ಯತ್ಯಾಸವನ್ನ ಕೂಡಿದ್ರೆ ಸಾಮಾನ್ಯ ವ್ಯತ್ಯಾಸವನ್ನ ಕಳೆದ್ರೆ, ಉದಾಹರಣೆಗೆ 8ನೇ ಪದಕ್ಕೆ ಸಾಮಾನ್ಯ ವ್ಯತ್ಯಾಸವನ್ನ ಕೂಡಿದ್ರೆ 10ನೇ ಪದದಿಂದ ಸಾಮಾನ್ಯ ವ್ಯತ್ಯಾಸವನ್ನ ಕಳೆದ್ರೆ ಅಲ್ವಾ? ಈ ರೀತಿ ನಾವು ಅರ್ಥ ಮಾಡ್ತೀವಿ. ಹಾಗಾಗಿ ಜನರಲ್ ಆಗಿ ಮೊದಲನೇ ಪದವನ್ನ ಎ ಅಂತ ಸೂಚಿಸಿದ್ವಿ, ಸಾಮಾನ್ಯ ವ್ಯತ್ಯಾಸವನ್ನ ಡಿ ಅಂತ ಸೂಚಿಸಿರೋದ್ರಿಂದ ಎಗೆ ಡಿ ಕೂಡಿದ್ರೆ 2ನೇ ಪದ ಬರುತ್ತೆ. ಏನಾಗುತ್ತದ? 3ನೇ ಪದ 4ನೇ ಪದ ಈ ರೀತಿ ಆಗುತ್ತೆ ಅಂತಕ್ಕಂಥದ್ದು. ಈಗ ಇಲ್ಲಿ ನಾನು ಕೆಲವು ಉದಾಹರಣೆಗಳನ್ನು ಕೊಡ್ತೀನಿ. ಇದು ಸಮಾಂತರ ಶ್ರೇಣಿ ಆಗುತ್ತೋ ಇಲ್ವೋ ಅಂತಕ್ಕಂಥದ್ದು ನೀವು ಪತ್ತೆ ಮಾಡ್ತೀರಾ? ಬರ್ಕಡೆ ನೋಡಿ, ಹೇಳಪ್ಪತ್ತಮ್ಮ, ಇದು ಸಮಾಂತರ ಶ್ರೇಣಿ ಆಗತ್ತಾ? ಆಗತ್ತಾ? ಜೋರ ಮಾತಾಡ್ಬೇಕು, ಕಿವಿ ಕೇಳಿಸ್ಬೇಕು. ನಾನು ಈಶ್ವರ ಹೇಳ, ಜೋರಾಗಿ ಹೇಳಿ. ಆಗುತ್ತೆ. ಹೇಗಾಗುತ್ತೆ ಹೇಳಮಣಿ? ಹೇಗೆ ಸಮಾಂತರ ಶ್ರೇಣಿ ಇದು ಅನ್ನೋದನ್ನ 8 ರ 4 ಕಳೆದ್ರೆ 4, 12 ರ 8 ಕಳೆದ್ರು 4, 16 ರ 12 ಕಳೆದ್ರು 4. ಸುಮ್ಮನೆ ಯೋಚನೆ ಮಾಡಿದ್ರೆ ಇದೇನು ಹೇಳಿ? ಅಂದ್ರೆ ಅದಕ್ಕೆ ಅರ್ಥ ಏನು? ನಮ್ಮಲ್ಲಿ ಇರ್ತಕ್ಕಂಥ ಮಗ್ಗಿಗಳು ಎಲ್ಲವೂ ಕೂಡ ಮಗ್ಗಿ ಬರಬೇಕಾದ್ರೆ ಅದೇ ಕೆಲಸ ತಾನೇ ಮಗ್ಗಿ ಮಾಡಿದ್ರು. 16 ಮಗ್ಗಿ ಬರೀದ್ರು, 16, 16, 16 ಮಗ್ಗಿ ಸ್ಟಾರ್ಟ್ ಮಾಡಿರೋದಕ್ಕೆ 16 ಕುಡಿಕೆಂತ ಹೋಗಿದೀವಿ ಅಂತ ಅರ್ಥ. ಅರ್ಥ ಆಯ್ತಾ? ಸೊ ಹಾಗಾದ್ರೆ ಅಲ್ಲಿ ನಮ್ಗೆ ಇದುವರೆಗೂ ಈ ಪದ ಗೊತ್ತಿರಲಿಲ್ಲ, ಶ್ರೇಣಿ ಅನ್ನೋ ಪದ. ಸುಮ್ಮನೆ ಮಗ್ಗಿ ಕಲಿತಾ ಇದ್ವಿ. ಆದ್ರೆ ನಮ್ಮಲ್ಲಿರ್ತಕ್ಕಂಥ ಎಲ್ಲಾ ಮಗ್ಗಿಗಳು ಸಮಾಂತರ ಶ್ರೇಣಿಯಲ್ಲಿದ್ದಾವೆ ಅನ್ನೋದನ್ನ ಅರ್ಥ ಮಾಡಬೇಕು. ಓಕೆ, ಕೊಡ್ಲಾ? ಹೇಳುವ ಪೂರ್ಣಿಮಾ, ಇದು ಸಮಾಂತರ ಶ್ರೇಣಿ ಆಗುತ್ತಾ? ಆಗಲ್ವಾ? ಶೋಭಾ ಇಲ್ಲ ಸಂದ್ ಈಗ ಆಗುತ್ತೆ. ಹೇಗಾಗುತ್ತೆ? ಎಷ್ಟಾಗುತ್ತೆ ಸಾಮಾನ್ಯ ವ್ಯತ್ಯಾಸ? ಸಾಮಾನ್ಯ ವ್ಯತ್ಯಾಸ ಎಷ್ಟಾಗುತ್ತೆ? ಮೊನ್ನೆ ಹೇಳಿದ್ರೆ 2ನೇ ಪದದಿಂದ 1ನೇ ಪದವನ್ನು ಕೇಳಬೇಕು. 2ನೇ ಪದ ಯಾವ್ದಪ್ಪ? 1ನೇ ಪದ ಯಾವ್ದು? 10. ಈಗ 10ರಿಂದ 6 ಎಷ್ಟು? ಮತ್ತೆ ನೀವು ಬರೀ 4 ಅಂದ್ರೆ ನೀವು ಯಾಕೆ ನಾನು ಚಿಹ್ನೆ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಇಲ್ಲೂ ಕೂಡ 2 ರ 6 ಕಳೆದ್ರೆ ಎಷ್ಟು ಬರುತ್ತೆ? ಮೈನಸ್. ಮೈನಸ್ ಬಿಟ್ಟರೆ ಏನ್ ಹೇಳ್ಬೇಕಾಗುತ್ತೆ ನೋಡಿ. ನಾನು ಏನ್ ಹೇಳಿದ್ದೀನಿ? ಸಮಾಂತರ ಶ್ರೇಣಿ ಯಾವುದೇ ಪದಕ್ಕೆ ಸಾಮಾನ್ಯ ವ್ಯತ್ಯಾಸವನ್ನ ಕೂಡಿದ್ರೆ ಮುಂದಿನ ಪದ ಬರುತ್ತೆ ಅಂತ ಹೇಳಿ. ಈಗ ನೀನ್ ಬರೀ 4 ಅಂತ ಹೇಳ್ತೀವಿ. ಹಾಗಾದ್ರೆ 2ಕ್ಕೆ 4 ಕೂಡಿದ್ರೆ -2 ಬರ್ತಾಯ್ತಾ? ಏನ್ ಬರುತ್ತೆ?
ಎರಡಕ್ಕೆ 4 ಕೂಡಿದ್ರೆ ಎಷ್ಟು ಬರುತ್ತೆ? 6 ಬರ್ತಾ ಇದೆ ಅಲ್ವಾ? ತಪ್ಪಾಗುತ್ತೆ ತಾನೆ. ಹಾಗಾಗಿ ಚಿಹ್ನೆನೂ ಕೂಡ ತುಂಬಾ ಇಂಪಾರ್ಟೆಂಟ್ ಇಲ್ಲಿ, ಮೈನಸ್ ಪ್ಲಸ್ ಅಂತ. ಓಕೆ, ಮುಂದಿನ ಸಂಖ್ಯೆ ಕೊಡ್ತೀನಿ. ಮುಂದಿನ ಹೇಳ್ತೀರಾ? ನೋಡೋಣ. ಯಾರು ಎಸ್ ಆರ್ ಅಂತ ಹೇಳೋರು ರೂಪಿತಲ್ವಾ? ಸಿದ್ಧಳಮ್ಮ. ಆಗತ್ತಾ? ಹೆಂಗಮ್ಮ? ಸಾಮಾನ್ಯ ವ್ಯತ್ಯಾಸ ಎಷ್ಟಾಗುತ್ತೆ? ಸಾಮಾನ್ಯ ವ್ಯತ್ಯಾಸ 1. ಲೆಕ್ಕ ಮಾಡ್ಬೇಕು, ನೀವು ಸುಮ್ಮನೆ ಮಾಡಬಾರ್ದು. ನಾನೇನ್ ಹೇಳಿದಿನಪ್ಪ, 2ನೇದ್ರಲ್ಲಿ 1ನೇದ್ ಕಳ್ಕೊಳ್ರಿ, 3ನೇದ್ರಲ್ಲಿ 2ನೇದ್ ಕಳ್ಕೊಳ್ರಿ, 4ನೇದ್ರಲ್ಲಿ 3ನೇದ್ ಕಳ್ಕೊಳ್ರಿ. ಅಲ್ವಾ? ಸೊ ಜನರಲ್ ಆಗಿ ಹೇಳ್ಬೋದು ಇದನ್ನ. ಬೇಡ ನೀವು ಡಿನ್ನರ್ ಅಷ್ಟರ ಲೆಕ್ಕ ಮಾಡಿ. 1 ಮೈನಸ್ ಅರ್ಧ, 1ರಾಗ ಅರ್ಧ ಹೋದ್ರೆ ಎಷ್ಟಪ್ಪ? ಈಗ ಇಲ್ಲಿ ಬರೋಣ. 3/2 ಅನ್ನೋದನ್ನ ಮಿಶ್ರ ಭಿನ್ನ ರಾಶಿ ಹೋದ್ರೆ ಎಷ್ಟು? 1/2 ಮೈನಸ್ 1. 1/2ನಲ್ಲಿ 1 ಹೋದ್ರೆ ಎಷ್ಟು? ಅರ್ಧ. ನೆಕ್ಸ್ಟ್ 2 ಮೈನಸ್ 1/2 ಎಷ್ಟು? ಏನಾಗಿದೆ? ಸಾಮಾನ್ಯ ವ್ಯತ್ಯಾಸ ಸ್ಥಿರವಾಗಿ ಒಂದೇ ತರ ಇದೆ. ಹಾಗಾದ್ರೆ ಇದನ್ನ ಏನಂತ ಕನ್ಸಿಡರ್ ಮಾಡೋದು ನಾವು? ಗೊತ್ತಾಯ್ತಾ? ಉತ್ತರ ಸಮಾಂತರ ಶ್ರೇಣಿ ಅಂತ ಹಾಗಾದ್ರೆ ಏನಾಗಿರ್ಬೇಕು? ಅವುಗಳ ಅನುಕ್ರಮ ಪದಗಳ ನಡುವಿನ ವ್ಯತ್ಯಾಸ ಏನಾಗಿರ್ಬೇಕು? ಸ್ಥಿರವಾಗಿರ್ಬೇಕು, ಒಂದೇ ಸಮನಾಗಿರ್ಬೇಕು. ನೆಕ್ಸ್ಟ್ ಹಾಗಾದ್ರೆ ನಾನು ಕೇಳ್ತಕ್ಕಂಥದ್ದು, ಈ ಸಮಾಂತರ ಶ್ರೇಣಿಯ ಮುಂದಿನ 3 ಪದಗಳನ್ನು ಬರೆಯಿ. ಇಲ್ಲಿ ನಾನು ಕೊಟ್ಟಿದ್ದೀನಿ ಭಿನ್ನರಾಶಿ ಅರ್ಧ, 1, 3/2, 2. ಅದರ ಮುಂದಿನ 3 ಪದಗಳನ್ನು ಬರೆಯಿರಿ. ಎಷ್ಟಾಯ್ತು? ಎಷ್ಟಮ್ಮ? ಆಯ್ತಾ? ವೆರಿ ಸಿಂಪಲ್. 2ಕ್ಕೆ ಅರ್ಧ ಕೂಡಿದ್ರೆ ಎಷ್ಟಾಗುತ್ತದೋ? 2/2 ಆಗುತ್ತೆ. 2/2 ನಾನು ಮಿಶ್ರ ಭಿನ್ನ ರಾಶಿಯಲ್ಲಿ ಇರ್ತಕ್ಕಂಥದ್ದನ್ನ ವಿಷಮ ಭಿನ್ನ ರಾಶಿ ಚೇಂಜ್ ಮಾಡಿಬಿಟ್ಟು ಎಷ್ಟಾಯ್ತು? 5/2. ನೆಕ್ಸ್ಟ್ ಇಂದು 3. ನೆಕ್ಸ್ಟ್ ಇಂದ ಎಷ್ಟು ಮೇಲೆ? 8 ಸರಿ 3 ಅಲ್ವಾ? 2/2ಗೆ ಅರ್ಧ ಕೂಡಿದ್ರೆ ಎಷ್ಟಾಗುತ್ತೆ? 3 ಅಲ್ವಾ? ಸೊ ಆ ರೀತಿ. ನೆಕ್ಸ್ಟ್ ಇಂದು 3/2 ಹೌದಾ? ಮುಂದಿನಷ್ಟು 7/2. ಹಾಗಾದ್ರೆ ನಮಗೇನು ಗೊತ್ತಾಗಬೇಕೀಗ? ಶ್ರೇಣಿ ಅಂತಂದ್ರೆ ಏನು, ಶ್ರೇಣಿಯ ವಿಧಗಳು ಯಾವ್ಯಾವು, ಅದರಲ್ಲೂ ಪರ್ಟಿಕ್ಯುಲರ್ಲಿ ಸಮಾಂತರ ಶ್ರೇಣಿ ಅಂತಂದ್ರೆ ಏನು, ಸಮಾಂತರ ಶ್ರೇಣಿಯ ಅರ್ಥ ಏನು, ಸಮಾಂತರ ಶ್ರೇಣಿಯ ಕೊಟ್ಟಿರ್ತಕ್ಕಂಥ ಶ್ರೇಣಿ ಸಮಾಂತರವೇ ಅಲ್ವೇ ಅಂತಕ್ಕಂಥದ್ದನ್ನು ಗುರುತಿಸ್ತಕ್ಕಂಥದ್ದು ಹೇಗೆ, ಸಮಾಂತರ ಶ್ರೇಣಿಯ ಮುಂದಿನ ಪದಗಳನ್ನು ಬರೀತಕ್ಕಂಥದ್ದು ಹೇಗೆ, ಹಿಂದಿನ ಪದಗಳನ್ನು ಬರೀತಕ್ಕಂಥದ್ದು ಹೇಗೆ ಅಂತಕ್ಕಂಥದ್ದು ಇವತ್ತು ನಾವು ಅರ್ಥ ಮಾಡೋಣ. ಗೊತ್ತಾಯ್ತಲ್ಲ? ಇದಿಷ್ಟನ್ನ ಈಗ ನೀವು ಪ್ರತಿದಿನ ಇವುಗಳನ್ನ ನಾನು ನೀವು ಒಂದೊಂದು ಕಥೆಗಳ ಏನಿದಾವೆ ಇವನ್ನ ಅದಕ್ಕೆ ಈ ಪುಸ್ತಕ ತಗೊಂಡಿರ್ತಕ್ಕಂಥದ್ದು. ಸೊ ಈ ತರದ ಪುಸ್ತಕಗಳನ್ನ ನೀವು ಓದಿ ಪ್ರೇರೇಪಣೆಯನ್ನ ಹೊಂದಬೇಕು. ಸುಮ್ಮನೆ ನಾವು ಕಥೆಗಳನ್ನ ಹೇಳ್ತಕ್ಕಂಥದ್ದು ನೀವು ಕೇಳಿ ಈ ಕಡೆ ಬಿಡ್ತಕ್ಕಂಥದ್ದಲ್ಲ. ಎಲ್ಲರೂ ಅದೇ ಇದ್ರು, ಕೆಲವರಾದ್ರೂ ಪ್ರೇರೇಪಣೆ ಹೊಂದ್ತೀರಾ, ಕೆಲವರು ಮಾಡ್ತೀರಾ ಅಂತ ಭಾವಿಸಿದ್ದೇನೆ. ಸೊ ಇವತ್ತಿನಿಂದ ಈ ಸಮಾಂತರ ಶ್ರೇಣಿಗಳ ಪಾಠವನ್ನ ನಾಳೆ ದಿನ ಅದರಲ್ಲಿರ್ತಕ್ಕಂಥ ಅಭ್ಯಾಸದ ಸಮಸ್ಯೆಗಳನ್ನ ಮತ್ತೊಂದನ್ನ ಮುಂದುವರಿಸೋಣ. ಧನ್ಯವಾದ.